ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓಟ್ ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ನಿನ್ನೆ ಇಡೀ ಸಂಚಲನವನ್ನ ಸೃಷ್ಟಿ ಮಾಡಿದಂತ ಸುದ್ದಿ ಅಂತಂದ್ರೆ ಈ ನವ ವಿವಾಹಿತೆ ಗಾನವಿ ಆತ್ಮಹತ್ಯೆ ಪ್ರಕರಣ. ಈ ಆತ್ಮಹತ್ಯೆ ಕಾರಣ ಏನು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಹರಿದಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾನವಿ ಆತ್ಮಹತ್ಯೆಗೆ ಆಕೆಯ ಪತಿ ಹಾಗೆ ಆಕೆಯ ಪತಿಯ ಕುಟುಂಬಸ್ಥರೇ ಕಾರಣ ಅನ್ನುವಂಥ ಒಂದಷ್ಟು ಆರೋಪಗಳನ್ನ ಗಾನವಿ ಮನೆಯವರು ಮಾಡಿದ್ರು. ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಇದರಿಂದ ಮನನೊಂದು ಅವಮಾನಿತಗೊಂಡು ಮಹಾರಾಷ್ಟ್ರದಲ್ಲಿ ಪತಿ ಸೂರಜ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಇನ್ನು ಆಕೆಯ ಅತ್ತೆ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು. ಆಕೆಯನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸದ್ಯಕ್ಕೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಅಸ್ವಸ್ಥ ಜಯಂತಿಗೆ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನವವಿವಾಹಿತೆ ಗಾನವಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಆನಂತರ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಗಾನವಿ ಮೃತಪಟ್ಟಿದ್ರು. ಅದರ ಬೆನ್ನಲ್ಲೇ ಒಂದಷ್ಟು ಆಕ್ರೋಶಗಳು ಕೇಳಿ ಬಂತು. ಮದುವೆಯಾದ ಹೊಸತರಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಇದ್ವು. ಅದರ ಬೆನ್ನಲ್ಲೇ ತನಿಖೆ ಆಗಬೇಕು ಅನ್ನುವಂಥದ್ದನ್ನ ಕೂಡ ಗಾನವಿ ಮನೆಯವರು ಪಟ್ಟು ಹಿಡಿದಿದ್ರು. ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಜೊತೆಯಲ್ಲಿ ಇದಕ್ಕೆಲ್ಲದಕ್ಕೂ ಕಾರಣ ಸೂರಜ್ ಹಾಗೂ ಗಾನವಿ ಅತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಗ್ತಾ ಇರುವಂತ ಮಾಹಿತಿ ಅಂತಂದ್ರೆ ಆತ್ಮಹತ್ಯೆಯ ಹಾದಿಯನ್ನ ಹಿಡಿದಿದ್ದಾರೆ ಈಗ ಸೂರಜ್. ಅದರ ಬೆನ್ನಲ್ಲೇ ಸೂರಜ್ ತಾಯಿ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಅವರನ್ನ ಈಗ ಆಸ್ಪತ್ರೆಗೆ ಸೇರಿಸಲಾಗಿದೆ, ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಮದುವೆಯಾದ ನಂತರದಲ್ಲಿ ಏನೇನಾಯ್ತು ಅನ್ನುವಂಥ ಪ್ರಶ್ನೆಗಳ ಜೊತೆಯಲ್ಲೇ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಏನಾಗಿತ್ತು, ಇವರಿಬ್ಬರ ಮಧ್ಯದಲ್ಲಿ ಏನಾದರೂ ಮಾತುಕತೆಗಳಾಗಿತ್ತಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಟೆಕ್ನಿಕಲ್ ಆಧಾರದ ಮೇಲೂ ಕೂಡ ತನಿಖೆಗಳನ್ನು ನಡೆಸಲಾಗ್ತಾ ಇದೆ. ಅದರ ಬೆನ್ನಲ್ಲೇ ಈಗ ಸೂರಜ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಸೂರಜ್ ತಾಯಿ ಜಯಂತಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಏನು ಹಾಗಾದ್ರೆ ಅನ್ನೋ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಗಾನವಿ ಆತ್ಮಹತ್ಯೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿತ್ತು. ಈಗ ತನಿಖೆ ಯಾವ ಹಂತದಲ್ಲಿದೆ, ಈ ಸಂದರ್ಭದಲ್ಲಿ ಏನೇನು ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿದೆ, ಅದರ ಬೆನ್ನಲ್ಲೇ ಸೂರಜ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆತನ ತಾಯಿ ಕೂಡ ಯತ್ನಿಸಿದ್ದಾರೆ ಅನ್ನುವಂಥ ಮಾಹಿತಿ. ಈಗ ತಾಯಿಯ ಪರಿಸ್ಥಿತಿ ಹೇಗಿದೆ, ಆಸ್ಪತ್ರೆ ಸಿಬ್ಬಂದಿ ಏನು ಹೇಳ್ತಾ ಇದ್ದಾರೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅಭಿಷೇಕ್. ಎಸ್, ಈಗಾಗಲೇ ಏನು ಈ ಸಂಬಂಧವಾಗಿ ಸೂರಜ್ನ ಶವವನ್ನು ಈಗಾಗಲೇ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡ್ಲಾಗಿದೆ. ನಂತರ ಆಕೆಯ ತಾಯಿ ಏನಿದ್ದಾರೆ, ಆತನ ತಾಯಿ ಏನಿದ್ದಾರೆ, ಆಕೆಯ ಸ್ಥಿತಿ ಕೂಡ ಸಾಕಷ್ಟು ಗಂಭೀರ ಇದೆ ಅಂತ ಹೇಳಿ ಈಗಾಗಲೇ ವಿಚಾರಗಳು ಗೊತ್ತಾಗ್ತಾ ಇರುವಂಥದ್ದು. ಈಗ ಸದ್ಯ ಈ ಕೇಸ್ ಯಾವ ರೀತಿ ರಾಮಮೂರ್ತಿ ನಗರ ಪೊಲೀಸರು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದರೆ ಇಲ್ಲಿ ಅಕ್ಯೂಸ್ ಆದಂತಹ ವ್ಯಕ್ತಿಯೇ ಸಾವನ್ನಪ್ಪಿರುವಂಥದ್ದು. ಈಗ ಇವರಿಗೆ ಯಾವ ರೀತಿ ನ್ಯಾಯ ಅಂದರೆ ಈಗಾಗಲೇ ನ್ಯಾಯ ಬೇಕು ಅಂತ ಹೇಳಿ ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದರು. ಅದಕ್ಕೆ ನ್ಯಾಯದ ರೀತಿಯಲ್ಲಿ ಆತ ಒಂದು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದಾನೆ. ಈಗಾಗಲೇ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ರಾಮಮೂರ್ತಿ ನಗರ ಪೊಲೀಸರು ಯಾವ ರೀತಿ ಈ ತನಿಖೆಯನ್ನು ಕ್ಲೋಸ್ ಮಾಡ್ತಾರೆ, ಬಿ ರಿಪೋರ್ಟ್ ಆಗ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದರೆ ಅಕ್ಯೂಸ್ ಅನಿಸಿಕೊಂಡಂತಹ ವ್ಯಕ್ತಿಯೇ ಈಗ ಇಲ್ಲದಾಗಿರುವಂಥದ್ದು. ಈಗ ಸದ್ಯ ಆ ಒಂದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಈಗಾಗಲೇ ಆಸ್ಪತ್ರೆಯಲ್ಲಿ ಶವದ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ. ಮತ್ತು ಅಲ್ಲಿ ಏನಾದರೂ ಬೇರೆ ಎವಿಡೆನ್ಸ್ಗಳನ್ನು ಏನಾದರೂ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಈಗ ಅಲ್ಲಿನ ಪೊಲೀಸರು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಅಂದರೆ ಆತನ ಮೊಬೈಲ್ನಲ್ಲಿ ಯಾರಿಗಾದರೂ ವಾಟ್ಸಪ್ ಮುಖಾಂತರ ಏನಾದರೂ ಸಾವಿಗೆ ನಿಖರ ಕಾರಣವನ್ನು ಏನಾದರೂ ಹೇಳಿದಾನ ಅನ್ನುವಂಥದ್ದು ಕೂಡ ಇಲ್ಲಿ ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು. ಹೀಗಾಗಿ ಸದ್ಯ ಒಂದು ಕಡೆ ತಾಯಿಯ ರಿಕವರಿ ಆಗಬೇಕು, ಮತ್ತೊಂದು ಕಡೆ ಮಗನ ಪೋಸ್ಟ್ ಮಾರ್ಟಮ್ ಕೂಡ ಆಗಬೇಕಾಗುತ್ತೆ.
ಹೀಗಾಗಿ ನಂತರ ಎಲ್ಲ ಪ್ರೋಸೆಸ್ ಮುಗಿದ ಬಳಿಕ ಇಂದು ಅಥವಾ ನಾಳೆ ಶವವನ್ನು ಬೆಂಗಳೂರಿಗೆ ತರುವಂತಹ ಸಾಧ್ಯತೆಗಳು ಇದೆ ಅಂತಲೇ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ಏನು ರಾಮಮೂರ್ತಿ ನಗರದಲ್ಲಿರುವಂತಹ ಅವರ ಮನೆ ಏನಿದೆ, ಗಾನವಿ ಮನೆ ಏನಿದೆ, ಅಲ್ಲಿಯೂ ಕೂಡ ಪೊಲೀಸರು ಹೋಗಿ ಎನ್ಕ್ವೈರಿಯನ್ನು ಮಾಡ್ತಾರೆ. ಯಾಕಂದರೆ ಈ ಒಂದು ಚಿಕ್ಕ ಇದರಲ್ಲಿ ನಿನ್ನೆ ನಡೆದಂತಹ ಒಂದು ಪ್ರಹಸನದಲ್ಲಿ ಸೂರಜ್ಗೆ ಏನಾದರೂ ಇವರೇನಾದ್ರು ಕಾಲ್ ಮಾಡಿ ಧಮಕಿಯನ್ನು ಹಾಕಿದ್ರ, ಬೆದರಿಕೆಯನ್ನು ಹಾಕಿದ್ರ ಅನ್ನುವಂಥದ್ದು ಕೂಡ ಆ ಆಂಗಲ್ನಲ್ಲಿ ತನಿಖೆಯನ್ನು ನಡೆಸಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಹೀಗಾಗಿ ರಾಮಮೂರ್ತಿ ನಗರ ಪೊಲೀಸರು ಗಾನವಿ ಕುಟುಂಬಸ್ಥರನ್ನ ಒಂದು ವಿಚಾರಣೆಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ಸಾಗಲಿದೆ ಅಂತಾನೆ ಹೇಳ್ಬೋದಾಗಿದೆ. ಸಹಜವಾಗಿಯೇ ಇದು ಅನುಮಾನ ಮೂಡುತ್ತೆ. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ರಾಮಮೂರ್ತಿ ನಗರ ಪೊಲೀಸರು ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಈ ಬಸ್ ದುರಂತದ ನಂತರದಲ್ಲಿ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿದ್ವು. ಅದರ ನಂತರದಲ್ಲಿ ಈಗ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇರೋದು. ಇದೆಲ್ಲದಕ್ಕೂ ಕಾರಣ ಯಾರು ಹಾಗಾದ್ರೆ? ಇದೆಲ್ಲವೂ ಕೂಡ ಬೇಜವಾಬ್ದಾರಿಯಿಂದ ನಡೆದಿದ್ದ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಈಗ ಬಿಗ್ ಎಕ್ಸ್ಪೋಸ್ ಇದು. ಯಾಕಂದ್ರೆ ಈ ಎಲ್ಲಾ ಕಳ್ಳಾಟಗಳು ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ ಸುಮ್ಮನಿದ್ರು. ಹೊರ ರಾಜ್ಯಗಳ ಬಸ್ಗಳ ಅಂದ ದರ್ಬಾರ್ ಯಾವ ರೀತಿ ನಡೀತಾ ಇದೆ ಗೊತ್ತಾ? ಈ ಚಿತ್ರದುರ್ಗ ಬಸ್ ದುರಂತಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಸ್ಲೀಪರ್ ಬಸ್ಗಳಲ್ಲಿ ಶವ ಪೆಟ್ಟಿಗೆಗಳ ದರ್ಶನ. ಸ್ವಲ್ಪ ಯಾಮಾರಿದ್ರು ಕೂಡ ಪ್ರಯಾಣಿಕರ ಜೀವ ಕಲಾಸ ಆಗತ್ತೆ. ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಆಗಿ, ಬೇಜವಾಬ್ದಾರಿಯಾಗಿ ಖಾಸಗಿ ಬಸ್ಗಳು ಅಂದ ದರ್ಬಾರನ್ನ ನಡೆಸ್ತಾ ಇದೆ. ಇದೆಲ್ಲವೂ ಯಾರ ಗಮನಕ್ಕೂ ಬಂದಿಲ್ವಾ ಹಾಗಾದ್ರೆ? ಅಥವಾ ಗಮನಕ್ಕೆ ಬಂದಿದ್ರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ಲಿಲ್ವಾ ಅನ್ನುವಂಥ ಪ್ರಶ್ನೆ. ಸ್ಲೀಪರ್ ಬಸ್ಗಳು ಒಂದು ರೀತಿಯಲ್ಲಿ ಶವದ ಪೆಟ್ಟಿಗೆಗಳಂತೆ ಕಾಣಿಸ್ತಾ ಇದೆ. ಇತ್ತೀಚೆಗೆ ಸ್ಲೀಪರ್ ಬಸ್ಗಳಲ್ಲಿ ಓಡಾಡೋದಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ ಎದುರಾಗಿರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಖಾಸಗಿ ಕಳ್ಳಾಟದ ಬಿಗ್ ಎಕ್ಸ್ಪೋಸ್. ಹೊರ ರಾಜ್ಯದ ಬಸ್ಗಳಿದೆಯಲ್ಲ, ಆ ಬಸ್ಗಳು ಕೂಡ ಅಂದ ದರ್ಬಾರ್. ರಾಜ್ಯದ ಬಸ್ಗಳನ್ನ ಗಮನಿಸಿದ್ವಿ, ಯಾವ ರೀತಿಯಾಗಿ ಬಸ್ಗಳಲ್ಲಿ ಏನೇನು ತುಂಬ್ತಾರೆ, ಯಾವುದನ್ನ ತುಂಬಬಾರದು ಎಲ್ಲವನ್ನೂ ಕೂಡ ತುಂಬಿ ಮಿನಿ ಲಾರಿಯ ರೀತಿಯಲ್ಲಿ ಯಾವ ರೀತಿ ತಗೊಂಡು ಹೋಗ್ತಾರೆ ಈ ಪ್ಯಾಸೆಂಜರ್ಸ್ ಜೊತೆಯಲ್ಲಿ ಅನ್ನೋದನ್ನ ಗಮನಿಸಿದ್ವಿ. ಇದೆಲ್ಲವೂ ಕೂಡ ದುರಂತ ನಡೆಯೋದಕ್ಕೆ ಕಾರಣ ಅಲ್ವಾ ಅನ್ನುವಂಥ ಒಂದಷ್ಟು ವಿಮರ್ಶೆಗಳು, ಚರ್ಚೆಗಳು ನಡೀತಾ ಇದೆ. ಅದರ ಜೊತೆಯಲ್ಲಿ ಬಸ್ಗಳಲ್ಲಿ ಎಷ್ಟು ಸೇಫ್ಟಿ ಮೆಷರ್ಸ್ ಇದೆ, ಅದನ್ನ ಯಾರು ಪಾಲಿಸ್ತಾ ಇದ್ದಾರೆ, ಪಾಲನೆ ಮಾಡಬೇಕಾದವ್ರು ಏನ್ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಎಳೆಯಾಗಿ ವರದಿಯ ರೂಪದಲ್ಲಿ ಬಿತ್ತರಿಸಿದ್ವಿ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಖಾಸಗಿ ಬಸ್ಗಳ ದನದಾಹ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಎಕ್ಸ್ಪೋಸ್ ಮಾಡ್ತಾ ಇದೀವಿ ನೋಡಿ. ದುಡ್ಡಿನ ಆಸೆಗೆ ಪ್ಯಾಸೆಂಜರ್ಗಳ ಸೀಟ್ಗಳಿಗೆ 1-2 ಚಾರ್ಜ್ ಮಾಡುವಂತ ಈ ಬಸ್ಗಳು ಸರಿಯಾದಂತ ಸೇಫ್ಟಿ ಮೆಷರ್ಸ್ ಅನ್ನ ಪಾಲನೆ ಮಾಡ್ತಾ ಇದೆಯಾ? ಸೇಫ್ಟಿ ಮೆಷರ್ಸ್ ಹೆಸರಿಗಷ್ಟೇ ಮೆನ್ಷನ್ ಆಗ್ತಾ ಇದೆಯಾ ಅಥವಾ ಅದನ್ನ ಪಾಲಿಸ್ತಾರಾ ಅನ್ನುವಂತ ಪ್ರಶ್ನೆ. ಎಕ್ಸಿಟ್ ಡೋರ್ ಅಂತ ಇರುತ್ತೆ. ಏನಾದ್ರೂ ಇಂಥ ಸಂದರ್ಭದಲ್ಲಿ ಬೆಂಕಿ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಅಥವಾ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಒಳಗಿದ್ದಂಥ ಪ್ಯಾಸೆಂಜರ್ಸ್ ಸೇರಿದಂತೆ ಎಲ್ಲರೂ ಕೂಡ ಹೊರಗೆ ಬರಬೇಕು ಅಂತಂದ್ರೆ ಒಂದು ಎಕ್ಸಿಟ್ ಡೋರ್ ಇರುತ್ತೆ, ಎಮರ್ಜೆನ್ಸಿ ಡೋರ್ ಅಂತ ಇರುತ್ತೆ. ಆದರೆ ಆ ಎಮರ್ಜೆನ್ಸಿ ಡೋರ್ ಪಕ್ಕದಲ್ಲೇ ಸೀಟ್ಗಳನ್ನು ತುಂಬಿಸಿರ್ತಾರೆ, ಅಲ್ಲೂ ಕೂಡ ಪ್ಯಾಸೆಂಜರ್ಸ್ ಇರ್ತಾರೆ. ಎಮರ್ಜೆನ್ಸಿ ಡೋರ್ ಬಳಿಯೇ ಸೀಟ್ ಇರೋ ಹಾಗೆ ಇಲ್ಲ ಅನ್ನುವಂಥ ಕಾನೂನಿದೆ. ಆದರೆ ಅದನ್ನು ಯಾರು ಕೂಡ, ಯಾವ ಬಸ್ಗಳು ಕೂಡ ಪಾಲಿಸ್ತಾ ಇಲ್ಲ. ಅದ್ರ ಪಕ್ಕದಲ್ಲೇ 2 ಸೀಟ್ಗಳು, 4 ಸೀಟ್ಗಳು, ಅದು ಸ್ಲೀಪರ್ ಕೋಚ್ಗಳಲ್ಲಿ ಅದ್ರ ಪಕ್ಕದಲ್ಲೇ ಸೀಟ್, ಅದನ್ನ ಓಪನ್ ಮಾಡಿ ಹೊರಗೆ ಬರೋದಕ್ಕೂ ಕೂಡ ಎಮರ್ಜೆನ್ಸಿ ಸಂದರ್ಭದಲ್ಲಿ ಸಾಧ್ಯನೇ ಆಗೋದಿಲ್ಲ. ಅಷ್ಟೊಂದು ಸಮಯ ಸಂದರ್ಭಗಳು ಕೂಡ ಇರೋದಿಲ್ಲ. ಬೆಂಕಿ ದಗದಗಿಸಿದ್ರು ಕೂಡ ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲದಂತ ಪರಿಸ್ಥಿತಿ ಈ ಬಸ್ಗಳಲ್ಲಿದೆ. ಆ ಬಸ್ಗಳಲ್ಲಿ ಎಮರ್ಜೆನ್ಸಿ ಡೋರ್ ಅನ್ನುವಂಥದ್ದು ಇರುತ್ತೆ. ಆ ಎಮರ್ಜೆನ್ಸಿ ಡೋರ್ ಬಗ್ಗೆ ಯಾರಿಗೆ ಎಷ್ಟು ಗೊತ್ತಿರುತ್ತೆ? ಆ ಎಮರ್ಜೆನ್ಸಿ ಡೋರ್ ಇದೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಖುದ್ದು ಬಸ್ನಲ್ಲಿರುವಂಥ ಡ್ರೈವರ್ ಆಗಿರ್ಬೋದು ಅಥವಾ ಕ್ಲೀನರ್ಗಳಾಗಿರ್ಬೋದು, ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಗಳು ಇರೋದಿಲ್ಲ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಅದನ್ನು ಓಪನ್ ಮಾಡೋದಕ್ಕಾದ್ರೂ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕಂತಂದ್ರೆ ಅದ್ರ ಪಕ್ಕದಲ್ಲೇ ಸೀಟ್ಗಳಿದೆ, ಅಲ್ಲಿ ಪ್ಯಾಸೆಂಜರ್ಸ್ ಇರ್ತಾರೆ, ಅದನ್ನು ಓಪನ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಈ ಬಸ್ಗಳನ್ನು ಒಂದಷ್ಟು ಸರ್ವಿಸ್ ಮಾಡುವಂಥ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಪರಿಶೀಲಿಸಿ ಎಲ್ಲವನ್ನು ಸರಿ ಮಾಡಿ ಇಟ್ಕೊಂಡಿರಬೇಕು. ಪ್ರತಿ
ಟ್ರಿಪ್ ಸ್ಟಾರ್ಟ್ ಆಗೋ ಮೊದಲು ಇದೆಲ್ಲವನ್ನು ಪರಿಶೀಲನೆ ಮಾಡ್ಕೊಳ್ಬೇಕು ಅನ್ನುವಂಥದ್ದಿದೆ. ಆದರೆ ಯಾರೂ ಮಾಡ್ತಾ ಇಲ್ಲ. ಒಂದಿಷ್ಟು ಖಾಸಗಿ ಬಸ್ಸುಗಳೇನಿದೆ ಸಂಪೂರ್ಣವಾಗಿ ನಿಯಮಗಳನ್ನ ಗಾಳಿಗೆ ತೋರ್ತಾ ಇದೆ. ಎಮರ್ಜೆನ್ಸಿ ಡೋರ್ಗಳಿರಬೇಕು ಅನ್ನುವಂತಹ ನಿಯಮ ಇದೆ. ಆದರೆ ಈ ಬಸ್ಸನ್ನು ನೀವು ಗಮನಿಸ್ತಾ ಇರಬಹುದು, ಇದು ಮಾಮೂಲಿ ಮುಂಬೈ ಕಡೆಗೆ ಹೋಗುವಂತಹ ಬಸ್ ಇದು. ಈ ಬಸ್ನ ಪರಿಸ್ಥಿತಿ ಗಮನಿಸ್ತಾ ಇರಬಹುದು. ಕೊಫೆನ್ ಬಾಕ್ಸ್ ಏನಿದೆ, ಸಾವಿನ ಸಂಚಾರ ಅಂತ ಏನು ಹೇಳ್ತೀವಿ ಅದೇ ರೀತಿಯಾಗಿದೆ. ಸಂಪೂರ್ಣವಾಗಿ ಕ್ಲೋಸ್, ಕಿಟಕಿ ಓಪನ್ ಇಲ್ಲ, ಯಾವುದೇ ರೀತಿಯಾದಂತಹ ಗಾಜುಗಳಿಲ್ಲ. ಎಮರ್ಜೆನ್ಸಿ ಬಸ್ ಏನಾದರೂ ಹತ್ತಿ ಉರಿದ್ರೆ ಈ ಒಂದು ಬಸ್ನಲ್ಲಿ ಒಳಭಾಗಕ್ಕೆ ಬರುವಂತಹ ಪರಿಸ್ಥಿತಿಗಳು ಕೂಡ ಇಲ್ಲ. ಈಗ ಗಮನಿಸ್ತಾ ಇರ್ಬೋದು, ಗಾಜನ್ನು ತೋರಿಸ್ತಾ ಹೋಗ್ತೀನಿ. ಈ ಒಂದು ಭಾಗ ಏನಿದೆ, ಈ ಒಂದು ಭಾಗದಲ್ಲಿ ಪ್ರಯಾಣಿಕರು ಮಲಗಿರ್ತಾರೆ. ಮಲಗಿರುವಂತಹ ಸಂದರ್ಭದಲ್ಲಿ ಏನಾದರೂ ಅಗ್ನಿ ಅನಾಹುತ ಆದರೆ ಹೊರ ಬರೋದಕ್ಕೆ ಯಾವುದೇ ರೀತಿಯಾದಂತಹ ಸ್ಥಿತಿ ಇಲ್ಲ. ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿದೆ ಬಾಕ್ಸ್ ಅಂತ ಹೇಳಿ. ಒಂದು ರೀತಿಯಾಗಿ ಕೊಫೆನ್ ಬಾಕ್ಸ್ ರೀತಿ ಇದೆ, ಸಂಪೂರ್ಣವಾಗಿ ಕ್ಲೋಸ್ ಇದೆ. ಆ ಭಾಗದಲ್ಲಿ ವಿಂಡೋ ಇದೆ. ಮತ್ತೆ ಏನಾದರೂ ಎಮರ್ಜೆನ್ಸಿ ಇದೆ, ಇಳಿದು ಬರಬೇಕು ನಾನು ಅಂತ ಹೇಳಿದ್ರೆ ಈ ಒಂದು ಗಾಜು ಏನಿದೆ, ಈ ಗಾಜನ್ನು ತೋರಿಸ್ತಾ ಹೋಗ್ತೀನಿ. ಈ ಗಾಜು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿರುತ್ತೆ. ಸಂಪೂರ್ಣವಾಗಿ ಒಳಭಾಗದಲ್ಲಿ ಕೊಫೆನ್ ಬಾಕ್ಸ್ನ ರೀತಿಯಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಬಸ್ಸುಗಳು ಹೊರ ರಾಜ್ಯದಿಂದ ಬಂದು ಬೆಂಗಳೂರಿನಿಂದ ಹೊರ ರಾಜ್ಯಗಳಿಗೆ ಪ್ರಯಾಣಿಕರನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಈ ಒಂದು ಭಾಗದ ಡೋರ್ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ಹೊರ ಭಾಗದಲ್ಲಿ ಲಾಕ್ ಆದ್ರೆ ಒಳಭಾಗದಲ್ಲಿ ತೆಗಿಲಿಕ್ಕೆ ಕೂಡ ಕಷ್ಟ ಆಗುವಂತ ಪರಿಸ್ಥಿತಿ. ಟೈಟ್ ಇದೆ, ತೆಗಿಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಅಗ್ನಿ ಅನಾಹುತಗಳು ಆದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ 4 ದಿಕ್ಕಿನಲ್ಲೂ ಕ್ಲೋಸ್ ಇದ್ದರೆ ಪ್ರಯಾಣಿಕರು ಹೇಗೆ ಹೊರ ಬರ್ತಾರೆ, ಹೇಗೆ ಒಳಗೋಗ್ತಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿತಾ ಇದೆ. ಇಂತಹ ಒಂದು ಬಸ್ಸುಗಳಿಂದಾಗಿ ಅನೇಕ ಜೀವಗಳು ಸಜೀವ ದಹನ ಆಗ್ತಾ ಇದೆ. ಆದಷ್ಟು ಬೇಗ ಇದರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೋಬೇಕಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನ ನಡೆಸ್ತು. ಈಗಾಗಲೇ ಗಮನಿಸಿದ್ರೆ ಎಕ್ಸಿಟ್ ಡೋರ್ ಅಂತೂ ವರ್ಕ್ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಈ ಬಸ್ಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ರೀತಿ ಗೂಡ್ಸ್ ಲಾರಿಗಳ ರೀತಿಯಲ್ಲಿ ಆಗೋಗಿದೆ. ಈ ಬಸ್ಗಳು ಎಗ್ಗಿಲ್ಲದೆ ಅದರಲ್ಲಿ ಎಲ್ಲ ಸಾಮಾನು ಎಲ್ಲ ಐಟಮ್ಸ್ಗಳನ್ನ ತುಂಬ್ತಾ ಇದ್ದಾರೆ. ಜೊತೆಗೆ ಗೂಡ್ಸ್ ಲಾರಿಗಳಲ್ಲಿ ಯಾವ ರೀತಿ ಐಟಮ್ಸ್ ಅನ್ನ ತುಂಬ್ತಾರೋ ಆ ರೀತಿಯಲ್ಲಿ ಬಾಕ್ಸ್ಗಳನ್ನ ತುಂಬ್ತಾರೆ. ಬಿಗ್ ರಿಯಾಲಿಟಿ ಚೆಕ್ನಲ್ಲಿ ಈ ಖಾಸಗಿ ಬಸ್ಗಳ ಹಣದಾಸೆ ಯಾವ ರೀತಿ ಇದೆ ಅನ್ನುವಂಥದ್ದು ಬಯಲಾಗಿದೆ. ಖಾಸಗಿ ಬಸ್ಗಳ ಕಳ್ಳಾಟಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಬ್ರೇಕ್ ಬೀಳುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಸ್ಗಳಲ್ಲಿ ರಾಜಾರೋಷವಾಗಿ ಲಗೇಜ್ಗಳನ್ನು ಸಾಗಿಸ್ತಾರೆ. ಪ್ಯಾಸೆಂಜರ್ಸ್ ಲಗೇಜ್ ಆಗಿದ್ರೆ ಒಪ್ಕೊಳ್ಬೋದಿತ್ತು. ಆದರೆ ಎಕ್ಸ್ಟ್ರಾ ಲಗೇಜ್ ಬಿಗ್ ರಿಯಾಲಿಟಿ ಚೆಕ್ನಲ್ಲಿ ಇದೆಲ್ಲವೂ ಕೂಡ ಈಗ ಬಯಲಾಗಿದೆ. ಯಾವ್ದನ್ನ ತುಂಬಿಸ್ತಾರೆ, ಯಾವ್ದನ್ನ ತುಂಬಿಸಲ್ಲ, ಯಾವುದಿದೆ ಯಾವುದಿಲ್ಲ ಅನ್ನುವಂಥದ್ದನ್ನ ಕೂಡ ಗಮನಿಸ್ತಾ ಇರ್ಬೋದು. ಯಾರಿಗೂ ಕ್ಯಾರೆ ಅನ್ನದೇ ಈ ಲಗೇಜ್ಗಳನ್ನ ತುಂಬಿಸ್ತಾ ಇದ್ದಾರೆ ಚಾಲಕರು. ಈ ರಿಯಾಲಿಟಿ ಚೆಕ್ ನಡೆಸಿದಂತ ಸಂದರ್ಭದಲ್ಲಿ ಒಂದಷ್ಟು ವಿಜುವಲ್ಸ್ ಸಿಕ್ಕಿದೆ. ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಹೋದ್ರೆ ಗೊತ್ತಾಗುತ್ತೆ ಇಲ್ಲಿ ಏನೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಬಸ್ಗಿಂತಲೂ ದೊಡ್ಡ ಗಾತ್ರದ ಲಗೇಜ್ಗಳನ್ನ ಬಸ್ಸಿನ ಟಾಪ್ ನಲ್ಲಿ ಹಾಕಿ ತುಂಬಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಬಾರ್ದು ಅನ್ನುವಂಥ ಕಾನೂನುಗಳಿದ್ರೂ ಕೂಡ, ಅಂದ್ರೆ ಇದೆಲ್ಲವೂ ಕೂಡ ಪ್ಯಾಸೆಂಜರ್ಸ್ ಲಗೇಜ್ ಆಗಿದ್ರೆ ಒಪ್ಕೊಳ್ಬಹುದಿತ್ತು. ಆದ್ರೆ ಇದ್ಯಾವುದು ಕೂಡ ಪ್ಯಾಸೆಂಜರ್ ಲಗೇಜ್ ಅಲ್ಲ. ಇದೆಲ್ಲವೂ ಕೂಡ ಎಕ್ಸ್ಟ್ರಾ ಲಗೇಜ್, ಎಕ್ಸ್ಟ್ರಾ ದುಡ್ಡಿಗಾಗಿ ಇವರೆಲ್ಲರೂ ಕೂಡ ಈ ರೀತಿ ಕಳ್ಳಾಟವನ್ನ ಮಾಡ್ತಾ ಇರೋದು. ಪ್ರತಿಯೊಂದು ಬಸ್ಸಿನ ಟಾಪ್ನಲ್ಲೂ ಕೂಡ ಗಮನಿಸಿದ್ರೆ, ಪ್ರತಿಯೊಂದು ಖಾಸಗಿ ಬಸ್ನ ಟಾಪ್ನಲ್ಲಿ ಗಮನಿಸಿದ್ರೆ ಒಂದು ಲೇಯರ್ ಬಾಕ್ಸ್ಗಳನ್ನು ತುಂಬಿಸಿರ್ತಾರೆ. ಅದರ ಮೇಲೆ ಮತ್ತೊಂದು ಅನ್ನುವಂತೆ ಎಷ್ಟಾಗುತ್ತೋ ಅಷ್ಟು ತುಂಬಿಸಿಟ್ಟಿರ್ತಾರೆ. ಈ ಬಸ್ಸನ್ನು ಗಮನಿಸ್ತಾ ಇದೀವಲ್ಲ, ಈ ಬಸ್ಸಲ್ಲೂ ಕೂಡ ಟನ್ ಗಟ್ಟಲೆ ವಸ್ತು ಸಾಗಾಟ ಮಾಡ್ತಾ ಇದ್ದಾರೆ. ಈ ಬಸ್ಗಳೆಲ್ಲವೂ ಕೂಡ ಅನೇಕ ತಿರುವುಗಳಲ್ಲಿ ಸಂಚಾರ ಮಾಡುತ್ತೆ. ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಯಾಮಾರಿದ್ರೂ ಕೂಡ ಒಳಗಡೆ ಇರುವಂಥ ಪ್ಯಾಸೆಂಜರ್ಸ್ ಗತಿ ಏನಾಗಬಹುದು ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡಿದೆ ಇದೆಲ್ಲವನ್ನು ಕೂಡ ಖಾಸಗಿ ಬಸ್ಗಳು ಮಾಡ್ತಾ ಇರೋದು. ಇದು ಇವತ್ತು ನಿನ್ನೆಯಿಂದ ಅಲ್ಲ, ಬಹಳ ವರ್ಷಗಳಿಂದ ಇದೇ ರೀತಿಯಾಗಿ ನಡೀತಾ ಇರೋದು. ಯಾರಿಗೂ ಗೊತ್ತಿಲ್ವಾ ಅನ್ನೋದನ್ನು ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ, ಎಲ್ಲರ ಗಮನಕ್ಕೂ ಕೂಡ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಜನ ಓಡಾಡಬೇಕಾದಂತಹ ಬಸ್ಸುಗಳಲ್ಲಿ ಜನರಿಗಿಂತ ಜಾಸ್ತಿ ಗೂಡ್ಸ್ಗಳೇ ಓಡಾಡ್ತಾ ಇದೆ. ಪ್ರಮುಖವಾಗಿ ತೋರಿಸ್ತಾ ಹೋಗ್ತೀನಿ. ನಾನೀಗ ಮೆಜೆಸ್ಟಿಕ್ನಲ್ಲಿದ್ದೀನಿ. ಮೆಜೆಸ್ಟಿಕ್ನ ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಬಸ್ಸುಗಳಿಗೆ ಗೂಡ್ಸ್ಗಳನ್ನು ತುಂಬುವಂತಹ ಕೆಲಸಗಳು ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ಪ್ರಮುಖವಾಗಿ ಕರ್ನೂಲ್ ಬಸ್ ದುರಂತ ಆದಂತಹ ಸಂದರ್ಭದಲ್ಲಿ ಬಸ್ಸುಗಳಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿತ್ತು ಅನ್ನುವಂತಹ ಒಂದು ಆರೋಪ ಇತ್ತು, ಮೊಬೈಲ್ಗಳಿತ್ತು. ಹಾಗಾಗಿ ಬಸ್ ದಗದಗನೆ ಹತ್ತಿ ಉರಿತು ಅನ್ನುವಂತಹ ಒಂದು ಸಾರಿಗೆ ಇಲಾಖೆ ವರದಿಯನ್ನು ನೀಡಿತು. ಆದರೆ ಇದೀಗ ಚಿತ್ರದುರ್ಗದಲ್ಲೂ ಕೂಡ ಬಸ್ ಹತ್ತಿ ಉರಿಯುವಂತಹ ಪ್ರಕರಣ
ಆಗಿದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಾಗಿರ್ಬೋದು, ಟೈರ್ಗಳಾಗಿರ್ಬೋದು, ಪ್ರಮುಖವಾಗಿ ಬಸ್ಸು ದಗದಗನೆ ಹತ್ತಿ ಉರಿಲಿಕ್ಕೆ ಬೇಕಾದಂತಹ ಟೈರ್ಗಳನ್ನು ಅದೇ ಬಸ್ಗಳಲ್ಲಿ ಸಾಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಫ್ಲೈವುಡ್ ಶೀಟ್ಗಳೇನಿದೆ ಆ ಒಂದು ಫ್ಲೈವುಡ್ ಶೀಟ್ಗಳನ್ನು ಕೂಡ ಬಸ್ಗಳಿಗೆ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಬಸ್ಸಿಗೆ ತುಂಬ್ತಾರೆ ಅಂತ ಹೇಳಿ. ಬಸ್ಸಿನ ಒಂದಿಷ್ಟು ತೂಕ ಏನಿದೆ ಆ ತೂಕವನ್ನು ಮೀರಿ ಬಸ್ಸುಗಳಿಗೆ ತುಂಬುವಂಥ ಕೆಲಸವನ್ನು ಮಾಡಲಾಗುತ್ತೆ. ಪ್ರಯಾಣಿಕರು ಇರುವಂತಹ ಬಸ್ಸಿನ ಮೇಲ್ಭಾಗ ನೋಡಿದ್ರೆ ಸಂಪೂರ್ಣವಾಗಿ ಗೂಡ್ಸ್ ಗಾಡಿಯ ರೀತಿ ಕಾಣಿಸ್ತಾ ಇದೆ. ಇದು ಬಸ್ಸಾ ಅಥವಾ ಲಾರಿನ ಅನ್ನುವಂತಹ ಒಂದಿಷ್ಟು ಅನುಮಾನಗಳಿಗೆ ಕೂಡ ಈ ಬಸ್ಸುಗಳು ಕಾರಣ ಆಗ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂಥ ಮುಚ್ಚುಮರೆ ಇಲ್ಲ, ಯಾವುದೇ ರೀತಿಯಾದಂಥ ಒಂದು ಅಂಜುತ್ತಾ ಇಲ್ಲ, ಯಾವುದೇ ಸಾರಿಗೆ ಇಲಾಖೆಗೂ ಕೂಡ ಕ್ಯಾರ್ ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಬಸ್ಸುಗಳಿಗೆ ಗೂಡ್ಸ್ಗಳನ್ನು ತುಂಬ್ತಾ ಇರುವಂಥದ್ದು. ಬಸ್ನಲ್ಲಿ ಪ್ರಯಾಣಿಕರಿದ್ದಾರೆ, ಪ್ರಯಾಣಿಕರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥ ಒಂದು ಸೇಫ್ಟಿ ಮೆಜರ್ಮೆಂಟ್ಗಳು ಇಲ್ಲದೆ ಕೂಡ ಬೆಂಕಿಗೆ ಕಾರಣ ಆಗುವಂಥ ಒಂದಿಷ್ಟು ಐಟಮ್ಸ್ಗಳೇನಿದೆ ಅವುಗಳನ್ನು ಬಸ್ಸಿಗೆ ತುಂಬ್ತಾ ಇರುವಂಥದ್ದು. ಅದರ ಜೊತೆಗೆ ಅದು ಮಿತಿ ಮೀರಿದ ಎತ್ತರಗಳಲ್ಲಿ ಕೂಡ ತುಂಬ್ತಾ ಇರುವಂಥದ್ದು. ಗಾಡಿಯ ಬಾಡಿ ಲೆಂತ್ ಏನಿರುತ್ತೆ, ಸಾರಿಗೆ ಇಲಾಖೆ ಕೊಡಿರುವಂತಹ ಬಾಡಿ ಲೆಂತ್ ಏನಿರುತ್ತೆ ಆ ಒಂದು ಬಾಡಿ ಲೆಂತ್ಗಿಂತ ಹೆಚ್ಚಾಗಿ ಕೂಡ ಈ ಒಂದು ಪ್ರಮುಖವಾಗಿ ಬಸ್ಸುಗಳಲ್ಲಿ ಗೂಡ್ಸ್ ಒಂದು ಕಡೆಯಲ್ಲಿ ಗೂಡ್ಸ್ಗಳನ್ನು ಸಾಗಿಸಿದ್ರೆ ಮತ್ತೊಂದು ಕಡೆಯಲ್ಲಿ ಫ್ರೂಟ್ಸ್ಗಳನ್ನು ಕೂಡ ಸಾಗಿಸ್ತಾ ಇರುವಂಥದ್ದು. ಹಣ್ಣು ಹಂಪಲುಗಳನ್ನು ನಾವು ಗೂಡ್ಸ್ ವೆಹಿಕಲ್ಗಳಲ್ಲಿ ಸಾಗಿಸೋದನ್ನು ನೋಡ್ತೀವಿ. ಆದರೆ ಇಲ್ಲಿ ನೇರವಾಗಿ ಬಸ್ನಲ್ಲಿ ಆ್ಯಪಲ್ಗಳಾಗಿರ್ಬೋದು, ಫ್ರೂಟ್ಸ್ಗಳಾಗಿರ್ಬೋದು ಇವೆಲ್ಲವನ್ನು ಸಾಗಿಸುವಂಥ ಕೆಲಸ ಆಗ್ತಾ ಇದೆ. ಇದನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆಯಲ್ಲಿ ಪ್ರಯಾಣಿಕರ ಜೀವದ ಜೊತೆಗೆ ವಾಹನದ ಮಾಲೀಕರಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಚೆಲ್ಲಾಟ ಆಡ್ತಾ ಇದ್ದಾರೆ ಅನ್ನುವಂತಹ ಒಂದಿಷ್ಟು ಎದ್ದು ಕಾಣಿಸ್ತಾ ಇದೆ. ಯಾರಿಗೂ ಕೇರ್ ಮಾಡದೆ, ಯಾವ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಯಾವುದೇ ಸಾರಿಗೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಯಾರಿಗೂ ಕೇರ್ ಮಾಡದೆ ಈ ಒಂದು ರೀತಿಯಲ್ಲಿ ಗೂಡ್ಸ್ಗಳನ್ನು ತುಂಬ್ತಾ ಇರೋದು ಎಷ್ಟು ಸರಿ ಅಂತ ಹೇಳಿ ಸಾರಿಗೆ ಇಲಾಖೆ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ, ಬಸ್ನ ಮಾಲೀಕರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಇದರಿಂದಾಗಿ ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ. ಬಸ್ಸುಗಳು ಬೆಂಕಿಗೆ ದಗದಗನೆ ಹತ್ತಿ ಉರಿತಾ ಇದೆ. ಒಂದು ಕಡೆಯಲ್ಲಿ ಗೂಡ್ಸ್ ವಾಹನಗಳಲ್ಲಿ ಸಾಗಿಸಬೇಕಾದಂಥ ವಸ್ತುಗಳು ಬಸ್ನ ಮೇಲಿದೆ. ಇದರಿಂದಾಗಿ ಅನಾಹುತಗಳು ಆಗ್ತಾನೆ ಇದೆ. ಆದರೂ ಕೂಡ ಎಲ್ಲೋ ಸಾರಿಗೆ ಇಲಾಖೆ ನಿದ್ದೆಗೆ ಜಾರಿದಂತಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಸ್ಗಳ ಅಸಲಿಯತ್ತನ್ನ ನೋಡಿದ್ರೆ ನಿಜಕ್ಕೂ ಪ್ಯಾಸೆಂಜರ್ಸ್ ಓಡಾಡುವಂತ ಬಸ್ ಅಥವಾ ಗೂಡ್ಸ್ ಲಾರಿನ ಅಂತ ಅನ್ಸುತ್ತೆ. ಗೂಡ್ಸ್ ಲಾರಿಗಳಲ್ಲಿ ಜನರನ್ನ ತುಂಬ್ತಾರ ಅಥವಾ ಪ್ಯಾಸೆಂಜರ್ಸ್ ತುಂಬುವಂತ ಬಸ್ಸಲ್ಲಿ ಗೂಡ್ಸ್ಗಳನ್ನ ತುಂಬ್ತಾರ ಅನ್ನುವಂಥದ್ದೇ ಅನುಮಾನ. ಅಂತ ಪ್ರಶ್ನೆ ಯಾಕಂತಂದ್ರೆ ಈ ಬಸ್ಗಳ ಅಸಲಿ ಚಿತ್ರಣ ಈಗ ಬಯಲಾಗಿರೋದು. ಆದ್ರೆ ಇದ್ರಲ್ಲಿ ಎಷ್ಟು ಗೂಡ್ಸ್ ತುಂಬಿಸ್ತಾರೆ ಅಂತಂದ್ರೆ ನಿಯಮ ಇದ್ರೂ ಕೂಡ ಆ ನಿಯಮ ಬಾಹಿರವಾಗಿ ಒಂದಷ್ಟು ಗೂಡ್ಸ್ಗಳನ್ನ ತುಂಬ್ತಾರೆ. ಖಾಸಗಿ ಸ್ಲೀಪರ್ ಬಸ್ಗಳಲ್ಲಿ ಆಯಿಲ್ ಕ್ಯಾನ್ಗಳು, ಟೈರ್ಗಳು, ಫ್ಲೈವುಡ್ ಇದೆಲ್ಲವನ್ನು ತುಂಬಿ ಕಳಿಸ್ತಾರೆ. ಹಣ್ಣಿನ ಬಾಕ್ಸ್ ಎಲ್ಲವನ್ನು ಕೂಡ ಲೋಡ್ ಮಾಡ್ತಾರೆ. ಮೊನ್ನೆ ನಡೆದಂಥ ಈ ಅವಘಡ ಏನು ನಡೆದಿತ್ತು ಅಲ್ಲೂ ಕೂಡ ಒಂದಷ್ಟು ಹಣ್ಣುಗಳು, ತರಕಾರಿಗಳು ಇದೆಲ್ಲವನ್ನು ಕೂಡ ಸಾಗಿಸ್ತಾ ಇರೋದು ಕೂಡ ಗೊತ್ತಾಗಿತ್ತು. ಖಾಸಗಿ ಸ್ಲೀಪರ್ ಬಸ್ಗಳಲ್ಲಿ ಅವ್ರು ಆಡಿದ್ದೇ ಆಟ ಅನ್ನುವಂಥ ಆಗೋಗಿದೆ. ಯಾಕಂದರೆ ಏನೇನು ತಗೊಂಡು ಹೋಗಬಾರ್ದು ಅದೆಲ್ಲವನ್ನು ಕೂಡ ಈಗ ತಗೊಂಡು ಹೋಗ್ತಾರೆ. ಇದೆಲ್ಲವೂ ಕೂಡ ಬಸ್ಗೆ ತುಂಬಿಸೋದಕ್ಕೆ ಅಂತ ರೆಡಿ ಮಾಡಿಟ್ಟಿರುವಂಥ ಬಾಕ್ಸ್ಗಳು. ಈ ಬಾಕ್ಸ್ಗಳಲ್ಲಿ ಏನೇನಿದೆ ಅನ್ನುವಂಥದ್ದು ತುಂಬಿಸೋರಿಗೂ ಕೂಡ ಗೊತ್ತಿರೋದಿಲ್ಲ. ಫ್ಲೈವುಡ್ ಶೀಟ್ಗಳನ್ನು ರೋಲ್ ಮಾಡಿ ಇಟ್ಕೊಂಡಿರೋದನ್ನು ಗಮನಿಸ್ತಾ ಇದ್ದೀವಿ. ಆ ಫ್ಲೈವುಡ್ ಶೀಟ್ಗಳನ್ನು ಕೂಡ ಆಯಾ ಬಸ್ಗಳಿಗೆ ತುಂಬಿಸ್ತಾರೆ. ಆ ನಂತರದಲ್ಲಿ ಟೈರ್ಗಳು, ಜೊತೆಯಲ್ಲಿ ಒಂದಷ್ಟು ಪ್ಲಾಸ್ಟಿಕ್ ಐಟಮ್ಸ್ಗಳು, ಅದರ ಜೊತೆಯಲ್ಲಿ ಹಣ್ಣುಗಳು, ತರಕಾರಿಗಳು ಇದೆಲ್ಲವನ್ನು ಕೂಡ ತುಂಬಿ ಗೂಡ್ಸ್ ಲಾರಿಯನ್ನಾಗಿ ಮಾಡಿ ಆ ಗೂಡ್ಸ್ ಲಾರಿಯಲ್ಲಿ ಎಲ್ಲೆಲ್ಲಿ ಸೀಟ್ ಇದೆಯೋ ಅಲ್ಲಿ ಪ್ರಯಾಣಿಕರನ್ನ ತುಂಬಿಸಿ ಕಳಿಸುವಂಥ ವ್ಯವಸ್ಥೆಗೆ ಬಸ್ ಅಂತ ಹೆಸರು. ಆ ಬಸ್ಗಳು ಎಷ್ಟು ಸುರಕ್ಷಿತ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇಷ್ಟೊಂದು ಗೂಡ್ಸನ್ನು ತುಂಬಿಸಿ ಕಳಿಸ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಪ್ರಯಾಣಿಸುವಂಥದ್ದು ಎಷ್ಟು ಸುರಕ್ಷಿತ ಹಾಗಾದರೆ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಚಿತ್ರದುರ್ಗದಲ್ಲಿ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾರಿಗೆ ಇಲಾಖೆಯಲ್ಲೋ ನಿದ್ದೆಗೆ ಜಾರಿದಂತೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ನಾನೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀನಿ. ಈಗ ಗಮನಿಸ್ತಾ ಇರಬಹುದು ಬಸ್ ನಿಲ್ದಾಣದಲ್ಲಿ ಗೂಡ್ಸ್ಗಳನ್ನು ಯಾವ ರೀತಿಯಾಗಿ ರಾಶಿ ಹಾಕಿದ್ದಾರೆ ಅಂತ ಹೇಳಿ. ಪ್ರಮುಖವಾಗಿ ಕಾರ್ಗೋ ವಾಹನಗಳಲ್ಲಿ ಇದನ್ನು ಸಪ್ಲೈ ಮಾಡಬೇಕಾಗುತ್ತೆ, ಅದು ಸಾರಿಗೆ ನಿಯಮ. ಪ್ರಯಾಣಿಕರು ಓಡಾಡುವಂಥ ವಾಹನಗಳಲ್ಲಿ ಯಾವುದೇ ರೀತಿಯಾದಂತಹ ಗೂಡ್ಸ್ಗಳನ್ನು ಸಪ್ಲೈ ಮಾಡುವ ಹಾಗಿಲ್ಲ. ಆದರೆ ಒಂದಿಷ್ಟು ವಾಹನಗಳಲ್ಲಿ ಗೂಡ್ಸ್ಗಳನ್ನು ಹಾಕಿ ಬೇರೆ ಬೇರೆ ರಾಜ್ಯಗಳಿಗೆ, ಅಂತಾರಾಜ್ಯ ಸಪ್ಲೈ ಮಾಡುವಂಥ ಕೆಲಸ
ಆಗ್ತಾ ಇದೆ. ಪ್ರಮುಖವಾಗಿ ಏನು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿತ್ತು, ಸ್ಟಿಂಗ್ ಆಪರೇಷನ್ ನಡೆಸಿತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಪ್ರಮುಖವಾಗಿ ಗಮನಿಸ್ತಾ ಇರ್ಬೋದು, ಆಯಿಲ್ ತುಂಬಿರುವಂತಹ ಒಂದಿಷ್ಟು ಟ್ಯಾಂಕ್ಗಳೇನಿದೆ ಅಂತ ಹೇಳಿದ್ರೆ ಗಾಡಿಗಳಿಗೆ ಯೂಸ್ ಮಾಡುವಂತಹ ಈ ಒಂದು ಆಯಿಲ್ ಟ್ಯಾಂಕ್ಗಳು ಏನಿದೆ ಅವುಗಳನ್ನು ಲಗೇಜ್ ರೂಪದಲ್ಲಿ ಸಪ್ಲೈ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಒಂದು ಕಡೆಯಲ್ಲಿ ಬೆಂಕಿ ಹತ್ತಿಕೊಳ್ಳಿಕ್ಕೆ ಸಹಕಾರಿಯಾಗುವಂತಹ ಒಂದಿಷ್ಟು ಪ್ಲೈವುಡ್ ಶೀಟ್ಗಳೇನಿದೆ ಅವುಗಳನ್ನು ಕೂಡ ಬಸ್ಸಿನಲ್ಲಿ ಸಾಗಾಟ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿರುವಂಥದ್ದು. ಇದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಬಸ್ ಸಂಚಾರವನ್ನು ನಡೆಸ್ತಿದ್ದಂತಹ ಸಂದರ್ಭದಲ್ಲಿ, ವಾಹನ ಓಡಾಡ್ತಿದ್ದಂತಹ ಸಂದರ್ಭದಲ್ಲಿ ಅಗ್ನಿ ಅನಾಹುತಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತವೆ. ಇದರ ಜೊತೆಗೆ ಹೆಚ್ಚಿನ ಮಟ್ಟದಲ್ಲಿ ಅಗ್ನಿಗೆ ಈ ಒಂದು ಗೂಡ್ಸ್ಗಳು ಕೂಡ ಕಾರಣ ಆಗುತ್ತೆ. ಯಾಕಂತ ಹೇಳಿದರೆ ಬೆಂಕಿಗೆ ಬೇಗನೆ ಸ್ಪಂದಿಸೋದ್ರಿಂದಾಗಿ ಈ ಅಗ್ನಿ ದುರಂತಗಳು ಕಾರಣ ಆಗುತ್ತೆ. ಅದರ ಜೊತೆಗೆ ಒಂದಿಷ್ಟು ನೇರವಾಗಿ ಗೂಡ್ಸ್ ವಾಹನಗಳಿಂದ ಬಂದಂಥ ಗೂಡ್ಸ್ಗಳೇನಿದೆ ನೇರವಾಗಿ ಬಂದು ಮೆಜೆಸ್ಟಿಕಲ್ಲಿ ಇಳಿಯುತ್ತೆ. ಅಲ್ಲಿಂದ ಯಾವ ಊರುಗಳಿಗೆ ಹೋಗಬೇಕು ಆ ಊರುಗಳಿಗೆ ಹೋಗುವಂಥ ಬಸ್ಸುಗಳಲ್ಲಿ ಅವುಗಳನ್ನು ತುಂಬಿಸಲಾಗುತ್ತೆ. ಆಯಿಲ್ ಗಳಾಗಿರ್ಬೋದು, ಅದರ ಜೊತೆಗೆ ಒಂದಿಷ್ಟು ಎಲೆಕ್ಟ್ರಾನಿಕ್ ಐಟಮ್ಗಳೇನಿದೆ, ಅದರ ಜೊತೆಗೆ ಒಂದಿಷ್ಟು ಬೆಂಕಿಗೆ ಸಹಕಾರಿಯಾಗುವಂತಹ ಫ್ಲೈವುಡ್ ಶೀಟ್ಗಳೇನಿದೆ ಇವುಗಳೆಲ್ಲವನ್ನ ಕೂಡ ಈ ಬಸ್ನಲ್ಲಿ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರೊಂದಿಗೆ ಇದನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಆಗಿದೆ. ಎಷ್ಟೇ ಇದರ ಬಗ್ಗೆ ಧ್ವನಿ ಎತ್ತಿದ್ರೂ ಕೂಡ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮಾತ್ರ ಸುಮ್ಮನೆ ಕುಳಿತಿದ್ದಾರೆ. ಎಲ್ಲೋ ಒಂದು ಕಡೆ ಒಂದಿಷ್ಟು ಸಾರ್ವಜನಿಕ ವಲಯದಲ್ಲಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸಾರಿಗೆ ಇಲಾಖೆ ಅಧಿಕಾರಿಗಳೇ ಇದರೊಂದಿಗೆ ಶಾಮೀಲಾಗ್ತಾ ಇದ್ದಾರೆ. ಕಾರ್ಗೋ ಹೆಸರಿನಲ್ಲಿ ಕಾರ್ಗೋವನ್ನು ನಡೆಸೋದು ಬಿಟ್ಟು ಬಸ್ಸುಗಳಲ್ಲಿ ಈ ರೀತಿಯಾಗಿ ಗೂಡ್ಸ್ಗಳನ್ನ ತುಂಬಲಾಗ್ತಾ ಇದೆ ಅನ್ನುವಂತಹ ಒಂದು ವಿಚಾರ ಗೊತ್ತಿದ್ರು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸುಮ್ಮನಿದ್ದಾರೆ, ಅವರು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಖಾಸಗಿ ಬಸ್ಗಳು ಆಡಿದ್ದೇ ಆಟ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ನಿಯಮ ಬಾಹಿರವಾಗಿ ಯಾವೆಲ್ಲ ಗೂಡ್ಸ್ಗಳನ್ನು ತುಂಬಬಾರ್ದು ಆ ಎಲ್ಲ ಗೂಡ್ಸ್ಗಳನ್ನು ಕೂಡ ಈ ಬಸ್ಸಲ್ಲಿ ತುಂಬುತ್ತಾರೆ. ಆ ನಂತರದಲ್ಲಿ ಈ ಬಸ್ ಓಡಾಡುವಂಥ ರೀತಿಯನ್ನು ಗಮನಿಸಿದ್ರೆ ಆ ಬಸ್ ಅಕ್ಕಪಕ್ಕದಲ್ಲೂ ಕೂಡ ಓಡಾಡೋದಕ್ಕೆ, ವಾಹನಗಳನ್ನು ಚಲಾವಣೆ ಮಾಡೋದಕ್ಕೆ ಭಯ ಆಗುತ್ತೆ. ಆ ರೀತಿಯಾಗಿ ಬಸ್ ಓಡಾಡುತ್ತೆ. ಬಸ್ ಸ್ಟಾಪ್ ಮೇಲೆ ರಾಶಿ ಲಗೇಜ್, ಆ ಹೆವಿ ವೆಯ್ಟ್ಗೆ ಬಸ್ಗಳೇ ಓಲಾಡುತ್ತೆ. ನಡು ರಸ್ತೆಯಲ್ಲಿ ಓಲಾಡ್ತಾ ಇದೆ ಈ ಬಸ್ಗಳು. ಹೆವಿ ಲೋಡ್ ಇರುವಂಥ ಹಿನ್ನೆಲೆಯಲ್ಲಿ ಸಂಚಾರಕ್ಕೂ ಅಡ್ಡಿ ಆಗ್ತಾ ಇದೆ. ಅಕ್ಕಪಕ್ಕದಲ್ಲಿ ಸಂಚಾರ ಮಾಡುವಂಥವ್ರಿಗೂ ಕೂಡ ಭಯ ಆಗುತ್ತೆ. ಕಲಾಸಿಪಾಳ್ಯದಲ್ಲಿ ಖಾಸಗಿ ಬಸ್ಗಳ ಕಳ್ಳಾಟ. ಸಾಮಾನ್ಯವಾಗಿ ಮೆಜೆಸ್ಟಿಕ್ ಕಲಾಸಿಪಾಳ್ಯಗಳಲ್ಲಿ ಈ ಗೂಡ್ಸ್ಗಳನ್ನು ತುಂಬುವಂಥ ಕೆಲಸಗಳಾಗುತ್ತೆ. ಆ ನಂತರದಲ್ಲಿ ಪ್ಯಾಸೆಂಜರ್ಸನ್ನು ಪಿಕ್ ಮಾಡೋದಕ್ಕೆ ಅಂತ ಈ ಬಸ್ಗಳು ಹೊರಡುತ್ತೆ. ಹೆವಿ ಲೋಡ್ ಇರುವಂಥ ಹಿನ್ನೆಲೆಯಲ್ಲಿ ಸಂಚಾರಕ್ಕೂ ಕೂಡ ಅಡ್ಡಿ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ಅಂತಂದರೆ ಆ ಬಸ್ಗಳು ಸೇಫ್ ಇಲ್ಲ ನಿಜ, ಆದರೆ ಬಸ್ ಅಕ್ಕಪಕ್ಕದಲ್ಲಿ ಹೋಗುವಂಥ ವಾಹನಗಳ ಮೇಲೆ ಏನಾದರೂ ಬಿದ್ದುಬಿಡುತ್ತೇನೋ ಈ ಬಾಕ್ಸ್ಗಳು ಅನ್ನುವಂಥ ನಿಟ್ಟಿನಲ್ಲಿ ಅಷ್ಟರ ಮಟ್ಟಿಗೆ ಈ ಬಾಕ್ಸ್ಗಳನ್ನು ಟಾಪ್ ಮೇಲೆ ಇಟ್ಟಿರ್ತಾರೆ. ಕಲಾಸಿಪಾಳ್ಯದಲ್ಲಿ ಬಸ್ಗಳ ಮೇಲೆ ಯಾವ ರೀತಿ ಲಗೇಜನ್ನು ತುಂಬಿಸ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಬರೋಣ. ಸಾರಿಗೆ ಇಲಾಖೆಯ ಅಧಿಕಾರಿಗಳು ನಿದ್ರೆಗೆ ಜಾರಿದಂತೆ ಕಾಣಿಸ್ತಾ ಇದೆ. ಕರ್ನೂಲು ಬಸ್ ಅಪಘಾತ ಪ್ರಕರಣದ ಬೆನ್ನಲ್ಲೇ ಸಾರಿಗೆ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ರು. ಅಕ್ರಮವಾಗಿ ಲಗೇಜ್ ಸಾಗಿಸುವಂತಹ ಒಂದಿಷ್ಟು ಬಸ್ಸುಗಳನ್ನು ತಡೆ ಹಿಡಿದ್ರು. ಅದಾದ ಬಳಿಕ ಟ್ಯಾಕ್ಸ್ ಪಾವತಿ ಮಾಡದಂತಹ ಬಸ್ಸುಗಳನ್ನು ತಡೆ ಹಿಡಿದ್ರು. ಆದರೆ ಇದೀಗ ಚಿತ್ರದುರ್ಗದಲ್ಲಿ ಬಸ್ ಅಪಘಾತ ಪ್ರಕರಣ ಆದರೂ ಕೂಡ ಅಕ್ರಮವಾಗಿ ಈ ರೀತಿಯಾಗಿ ಗೂಡ್ಸ್ಗಳನ್ನು ಬಸ್ಸುಗಳಲ್ಲಿ ತುಂಬಿಕೊಂಡು ಹೋದರೂ ಕೂಡ ಯಾಕೋ ಸಾರಿಗೆ ಇಲಾಖೆ ಅಧಿಕಾರಿಗಳು ಸುಮ್ಮನಾದಂತೆ ಕಾಣಿಸ್ತಾ ಇದೆ. ಹೆಸರಿಗೆ ಮಾತ್ರ ಸದ್ಯ ನಾನೀಗ ಕಳಾಸಿಪಾಳ್ಯದಲ್ಲಿದ್ದೀನಿ. ಇಲ್ಲಿರುವಂತಹ ಬಹುತೇಕ ಅಂಗಡಿಗಳ ಹೆಸರು ಕಾರ್ಗೋ ಅಂತ ಇರುತ್ತೆ, ಕಾರ್ಗೋ ಸಪ್ಲೈಯರ್ಸ್, ಕಾರ್ಗೋ ಟ್ರಾನ್ಸ್ಪೋರ್ಟ್ ಅಂತ ಇರುತ್ತೆ. ಆದರೆ ಬರುವಂತಹ ಪ್ರತಿಯೊಂದು ಗೂಡ್ಸ್ಗಳನ್ನು ಕೂಡ ಬಸ್ಸಿಗೆ ತುಂಬುವಂತಹ ಕೆಲಸವನ್ನು ಮಾಡ್ತಾರೆ. ಬಸ್ಸಿನ ಟಾಪ್ ಆಗಿರ್ಬೋದು, ಬಸ್ನ ಡಿಕ್ಕಿ ಆಗಿರ್ಬೋದು, ಏನು ಲಗೇಜನ್ನು ಇಡುವಂಥ ಸ್ಪೇಸ್ ಏನಿರುತ್ತೆ, ಕಸ್ಟಮರ್ಗೆ ಲಗೇಜ್ ಅಂತ ಏನು ಸ್ಪೇಸ್ ಏನಿರುತ್ತೆ ಆ ಒಂದು ಸ್ಪೇಸ್ನಲ್ಲಿ ಕೂಡ ಇದೀಗ ಲಗೇಜ್ಗಳನ್ನ ತುಂಬ್ತಾ ಇರುವಂಥದ್ದು, ಗೂಡ್ಸ್ಗಳನ್ನ ತುಂಬ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಆ ಭಾಗದಲ್ಲಿ ಒಂದು ಲಾರಿ ನಿಂತಿದೆ. ಆ ಲಾರಿಯಿಂದ ನೇರವಾಗಿ ಬಸ್ಸಿಗೆ ಲೋಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಬಹುತೇಕ ಕಾರ್ಗೋ ಅಂದ ಸಂದರ್ಭದಲ್ಲಿ ಒಂದು ಲಾರಿ ಅಥವಾ ಗೂಡ್ಸ್ ಕಂಟೈನರ್ಗಳಿಂದ ಮತ್ತೊಂದು ಕಂಟೈನರ್ಗಳಿಗೆ ಹಾಕೋದನ್ನು ನೋಡ್ತಾ ಇರ್ತೀವಿ. ಆದರೆ ಇಲ್ಲಿ ಕಳಾಸಿಪಾಳ್ಯದಲ್ಲಿ ಪ್ರಮುಖವಾಗಿ ಬಸ್ಗಳಿಗೆ ಲೋಡನ್ನು ಮಾಡ್ತಾ ಇರುವಂಥದ್ದು. ಇನ್ನು ಈ ಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಅನೇಕ ಗೂಡ್ಸ್ಗಳು ಬಂದು ನಿಂತಿವೆ. ತಮ್ಮ ರೂಟ್ಗೆ ಹೋಗುವಂತಹ ಬಸ್ಗಳಿಗಾಗಿ ಕಾಯ್ತಾ ಇದೆ. ನೇರವಾಗಿ ಇಲ್ಲಿಂದ ಎತ್ಕೊಂಡು ಹೋಗ್ತಾರೆ. ಇದಾದ ಬಳಿಕ ಹೋಗಿ ಬಸ್ಗಳಿಗೆ ಯಾವ ಬಸ್ ಯಾವ ರೂಟ್ನಲ್ಲಿ ಹೋಗುತ್ತೋ ಆ ಬಸ್ಗಳಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಈ ಒಂದು ಗೂಡ್ಸ್ಗಳಲ್ಲಿ ಅಗ್ನಿಗೆ ಕಾರಣ ಆಗುವಂಥ ಒಂದಿಷ್ಟು ವಸ್ತುಗಳಾಗಿ ಇರುತ್ತೆ ಅಂತ ಹೇಳಿದ್ರೆ ಟಯರ್ ಆಗಿರಬಹುದು, ಅದರ ಜೊತೆಗೆ
ಕಾರ್ಬೋರ್ಡ್ಗಳಾಗಿರ್ಬೋದು, ಅದರ ಜೊತೆಗೆ ಒಂದಿಷ್ಟು ಬೆಂಕಿಗೆ ಈಸಿಯಾಗಿ ಹೊತ್ತಿಕೊಳ್ಳುವಂತಹ ವಸ್ತುಗಳೇನಿದೆ ಅವುಗಳನ್ನು ಕೂಡ ಈ ಒಂದು ಬಸ್ಗಳ ಮೂಲಕ ರವಾನೆಯನ್ನು ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಎಷ್ಟು ಎತ್ತರಕ್ಕೆ ಬಸ್ಗೆ ಕಟ್ಟಿದ್ದಾರೆ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಅಂಡರ್ ಪಾಸ್ಗಳಲ್ಲಿ ಪಾಸ್ ಆಗಬೇಕಾದ್ರೆ ಈ ಗೂಡ್ಸ್ಗಳು ತಾಗುತ್ತೆ. ಆಮೇಲೆ ಲಾಂಗ್ ರೂಟ್ ಹೋಗೋದ್ರಿಂದಾಗಿ ವಾಹನದ ಒಂದು ಬ್ಯಾಲೆನ್ಸ್ ಏನಿರುತ್ತೆ ಆ ಬ್ಯಾಲೆನ್ಸ್ ಕೂಡ ತಪ್ಪುವಂಥ ಸಾಧ್ಯತೆಗಳಿರ್ತವೆ. ಇಷ್ಟು ಅಕ್ರಮವಾಗಿ ಲಗೇಜ್ಗಳನ್ನು ಸಾಗಿಸಿದ್ರು. ಲಾಂಗ್ ರೂಟ್ಗಳಲ್ಲಿ ಹೋಗುವಂತಹ ವಾಹನಗಳು ಹಣದ ಆಸೆಗೆ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡಿದ್ರು. ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾತ್ರ ಇನ್ನೂ ನಿದ್ರೆಯಲ್ಲಿರೋದು ವಿಪರ್ಯಾಸದಂತಿದೆ. ಈ ಹಿಂದೆ ಯಾವ ರೀತಿಯಾಗಿ ರೈಡ್ಗಳನ್ನು ಮಾಡಿದ್ರು, ಒಂದಿಷ್ಟು ಬಸ್ಗಳನ್ನ ಹಿಡಿದು ಹಾಕಿದ್ರು. ಆದರೆ ಈ ಬಾರಿ ಮಾತ್ರ ಯಾವುದೇ ರೀತಿಯಾದಂಥ ಒಂದಿಷ್ಟು ವಿಚಾರದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಗಮನವನ್ನೇ ತೋರಿಸ್ತಾ ಇಲ್ಲ. ಎಷ್ಟು ಎತ್ತರಕ್ಕೆ ಕಟ್ತಾರೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಬಸ್ ತುಂಬಿಕೊಳ್ಬೇಕು, ಅಲ್ಲಿಯವರೆಗೂ ಕಟ್ತಾರೆ. ಬಸ್ನ ಓವರ್ಲೋಡ್ ಆದರೂ ಕೂಡ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದು ತಲುಪಿದೆ. ಪ್ರಯಾಣಿಕರನ್ನು ಸಾಗಿಸಬೇಕಾದಂಥ ಬಸ್ಸುಗಳು ಗೂಡ್ಸ್ಗಳನ್ನು ಸಾಗಿಸ್ತಾ ಇದ್ರೂ ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಒಂದು ಕಡೆಯಲ್ಲಿ ಸಾರ್ವಜನಿಕ ವಲಯದಿಂದ ಸಾರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧನೇ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಬಸ್ಸುಗಳ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಮತ್ತು ಕಮಿಷನ್ ಬೇಸ್ಡ್ ಆಗಿ ಬಸ್ಗಳಿಗೆ ಅವಕಾಶಗಳನ್ನು ಕಲ್ಪಿಸ್ತಾ ಇದ್ದಾರೆ ಅನ್ನುವಂಥ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇಷ್ಟು ಆದರೂ ಕೂಡ ಬಸ್ಸುಗಳು ಸಾಲಾಗಿ ದುರಂತಗಳು ಆದರೂ ಕೂಡ, ನಿಯಮವನ್ನು ಗಾಳಿಗೆ ತೂರಿದ್ರು ಕೂಡ ಇಲಾಖೆ ಮಾತ್ರ ಸುಮ್ಮನಿರೋದು ವಿಪರ್ಯಾಸವೇ ಸರಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸ್ಸಲ್ಲಿ, ಅದರಲ್ಲೂ ಖಾಸಗಿ ಬಸ್ಸಲ್ಲಿ 1 ಡಬಲ್ ಕೋಟು 30, 32, 35 ಮಂದಿ ಪ್ರಯಾಣಿಸ್ತಾರೆ ಅಂತಂದ್ರೆ ಅವರೆಲ್ಲರೂ ಕೂಡ ನಂಬಿರುವಂಥದ್ದು ಆ ಬಸ್ನ ಡ್ರೈವರನ್ನ. ಆತ ನಮ್ಮನ್ನ ಬಹಳ ಸೇಫ್ ಆಗಿ ಹೋಗುವಂಥ ಜಾಗಕ್ಕೆ ಸೇರಿಸ್ತಾನೆ ಅನ್ನುವಂಥ ನಂಬಿಕೆ ಮೇಲೆ ಟಿಕೆಟ್ ಬುಕ್ ಮಾಡಿರ್ತಾರೆ. ಆದರೆ ಈ ಚಿತ್ರದುರ್ಗದ ಹಿರಿಯೂರಿನಲ್ಲಿ ನಡೆದಂತಹ ಘಟನೆ, ಆ ಕಹಿ ಘಟನೆ ಮಾಸ್ತೋ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ ನೋಡಿ. ಅದೇ ಕಂಪನಿ ಮದ್ಯ ಸೇವಿಸಿ ಬಸ್ ಚಲಾವಣೆ ಮಾಡ್ತಾ ಇದ್ದ ದಿವಾಕರ್ ಸೀಬರ್ಡ್ನ ಚಾಲಕ ಈತ. ಬೆಂಗಳೂರು ಟು ಗೋವಾ ಸೀಬರ್ಡ್ ಬಸ್ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡ್ತಾ ಇದ್ರು ಪೊಲೀಸರು. ಆ ಸಂದರ್ಭದಲ್ಲಿ ಈತ ಸಿಕ್ಕಿಬಿದ್ದಿದ್ದಾನೆ. ಉಪ್ಪಾರಪೇಟೆ ಸಂಚಾರಿ ಪೊಲೀಸರು ತಪಾಸಣೆಯನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಸೀಬರ್ಡ್ನ ಮತ್ತೊಂದು ಅವಾಂತರ ಈಗ ಬಯಲಾಗಿರೋದು. ಮದ್ಯ ಸೇವಿಸಿ ಈ ದಿವಾಕರ್ ಅನ್ನುವಂಥ ಚಾಲಕ ಬಸ್ ಚಲಾವಣೆ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಉಪ್ಪಾರಪೇಟೆ ಸಂಚಾರಿ ಪೊಲೀಸರು ತಪಾಸಣೆಯನ್ನ ನಡೆಸುವಂಥ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ಪ್ರವೀಣ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಪ್ರವೀಣ್. ಥ್ಯಾಂಕ್ ಯು ಅಶ್ವಿನಿ. ನೋಡಿ, ಇವತ್ತು RTO ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಖಾಸಗಿ ಬಸ್ಗಳ ಮೇಲೆ ದಾಳಿಯನ್ನು ಮಾಡಿದ್ರು, ರೇಡ್ ಮಾಡಿದ್ರು. ಈ ವೇಳೆ ತಪಾಸಣೆ ವೇಳೆ ಸಿಕ್ಕಿಬಿದ್ದಂಥ ಸೀಬರ್ಡ್ಸ್ ಬಸ್ ಚಾಲಕರು ಮದ್ಯ ಸೇವಿಸಿ ಬಸ್ಸನ್ನು ಚಲಾಯಿಸ್ತಾ ಇದ್ರು. ದಿವಾಕರ್ ಅಂತ ಬೆಂಗಳೂರು ಟು ಗೋವಾ ಸೀಬರ್ಡ್ ಬಸ್ ಹೋಗ್ತಾ ಇತ್ತು. ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡ್ತಾ ಇದ್ದ ಪೊಲೀಸರು ಈ ವೇಳೆ ಉಪ್ಪಾರಪೇಟೆ ಸಂಚಾರಿ ಪೊಲೀಸರಿಂದ ತಪಾಸಣೆ ಮಾಡಿದ್ದಾರೆ. ಈ ವೇಳೆ ಈ ಸೀಬರ್ಡ್ಸ್ ಬಸ್ ಚಾಲಕರು ಮದ್ಯ ಸೇವನೆ ಮಾಡಿ ಈ ಬಸ್ಸನ್ನು ಚಲಾಯಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಈಗಾಗಲೇ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ, ಇನ್ವೆಸ್ಟಿಗೇಷನ್ ಮಾಡಿದೆ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಸ್ ಚಾಲಕರು ಈ ಹೆವಿ ಲಗೇಜ್ ಆಗಿರ್ಬೋದು, ಮತ್ತು ಯಾವ ರೀತಿಯಾಗಿ ನೋಡಿ ಮತ್ತೊಬ್ಬ ಬಸ್ ಚಾಲಕ ಮದ್ಯ ಸೇವನೆ ಮಾಡಿ ಬಸ್ಸನ್ನು ಚಲಾಯಿಸ್ತಾ ಇದ್ದ. ಉಪ್ಪಾರಪೇಟೆ ಪೊಲೀಸರು ಈ ಬಸ್ಸನ್ನು ತಡೆದಿದ್ದಾರೆ. ಈ ವೇಳೆ ಈ ಬಸ್ ಚಾಲಕ ಮದ್ಯ ಸೇವನೆ ಮಾಡಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಉಪ್ಪಾರಪೇಟೆ ಪೊಲೀಸರು ಈ ಬಸ್ಸನ್ನು ನಿಲ್ಲಿಸಿ ನೋಡಿದಂಥ ಸಂದರ್ಭದಲ್ಲಿ ಈ ಬಸ್ ಚಾಲಕ ಮದ್ಯ ಸೇವನೆ ಮಾಡಿದ್ದ. ಮದ್ಯ ಸೇವನೆ ಮಾಡಿ ಬಸ್ಸನ್ನು ಚಲಾಯಿಸ್ತಾ ಇದ್ದ. ಈಗ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೇರೆ ಚಾಲಕನನ್ನು ಕರೆಸಿ ಬಸ್ಸನ್ನು ಸಿಬ್ಬಂದಿ ಕೊಂಡೊಯ್ದಿದ್ದಾರೆ. ಸೀಬರ್ಡ್ ಬಸ್ನಲ್ಲಿ ಒಟ್ಟು 30 ಜನ ಪ್ರಯಾಣ ಮಾಡ್ತಾ ಇದ್ರು. ಈ ಬಸ್ ಚಾಲಕ ಮದ್ಯ ಸೇವನೆ ಮಾಡಿ ಚಲಾಯಿಸ್ತಾ ಇದ್ದ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇಬ್ಬರು ಪ್ರತಿನಿಧಿಗಳು ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಒಬ್ಬರು ಅಭಿಷೇಕ್, ಮತ್ತೊಬ್ಬ ಚರಣ್ ಅಂತ. ಈಗ ನಾನು ಅಭಿಷೇಕ್ ಮಾತಾಡ್ತಾ ಹೋಗ್ತೀನಿ. ಅಭಿಷೇಕ್, ಇದೀಗ ಈ ಸೀಬರ್ಡ್ ಬಸ್ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿತ್ತು. ಯಾವ ರೀತಿಯಾಗಿ ಈ ಒಂದು
ಬಸ್ನ ಒಂದು ಯಾವ ರೀತಿಯಾಗಿ ಸೆಕ್ಯೂರಿಟಿ ಯಾವ ರೀತಿಯಾಗಿದೆ, ಮತ್ತೊಂದು ಕಡೆ ಯಾವ ರೀತಿಯಾಗಿ ಈ ಬಸ್ನಲ್ಲಿ ಯಾವ ರೀತಿಯಾಗಿ ಟೈರ್ಗಳನ್ನು ಕೊಂಡೊಯ್ತಾ ಇದ್ರು ಅನ್ನೋದು ಎಲ್ಲ ಕೂಡ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿತ್ತು. ಈಗ ಮತ್ತೊಂದು ಕಡೆ ಸೀಬರ್ಡ್ ಬಸ್ ಚಾಲಕ ಈ ಮದ್ಯ ಸೇವನೆ ಮಾಡಿ ವಾಹನವನ್ನು ಚಲಾಯಿಸ್ತಾ ಇದ್ದ. ಈಗ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ? ಎಸ್, ಈಗಾಗಲೇ ಏನು ಆತನನ್ನು ವಶಕ್ಕೆ ಪಡೆದು ಡಿ ಚೆಕ್ಗಳನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ತನ್ನದೇ ಕಂಪನಿಯ ಬಸ್ಸು 2 ದಿನ ಹಿಂದೆ ಅಷ್ಟೇ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಇವರನ್ನ ಯಾವ ನಂಬಿಕೆ ಮೇಲೆ ಪ್ರಯಾಣಿಕರು ಇವರ ಬಸ್ನಲ್ಲಿ ಹೋಗಬೇಕು ಅನ್ನುವಂತಹ ಒಂದು ಪ್ರಶ್ನೆ ಈಗ ಸದ್ಯದ ಮಟ್ಟಿಗೆ ಉದ್ಭವ ಆಗಿರುವಂಥದ್ದು. ನಿನ್ನೆ ರಾತ್ರಿ ಡಿ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಇದೇ ಸೀಬರ್ಡ್ ಚಾಲಕನನ್ನ ಪೊಲೀಸರು ಪರಿಶೀಲನೆ ನಡೆಸ್ತಾರೆ. ಆತ ಮದ್ಯ ಸೇವನೆ ಮಾಡಿರೋದು ಪಕ್ಕ ಆಗುತ್ತೆ. ಅಂದರೆ ಗೊತ್ತಾದಂತಹ ಸಂದರ್ಭದಲ್ಲಿ ತಕ್ಷಣ ಆತನನ್ನ ಇಳಿಸಿ ಅದೇ ಕಂಪನಿಗೆ ಒಂದು ಕರೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ನಿಮ್ಮ ಕಂಪನಿಯ ಚಾಲಕ ಏನಿದ್ದಾನೆ ಆತ ಮದ್ಯ ಸೇವನೆ ಮಾಡಿ ಗಾಡಿಯನ್ನು ಚಾಲನೆ ಮಾಡ್ತಾ ಇದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನ ಕರೆಸಿ ಇಲ್ಲಿಗೆ ಸ್ಥಳಕ್ಕೆ ಕರೆಸಿ ಅವರಿಂದಲೂ ಕೂಡ ಒಂದಷ್ಟು ವಿವರಣೆಗಳನ್ನು ಪಡೆದುಕೊಳ್ಳಲಾಗಿತ್ತು. ನಂತರ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ಬೇರೆ ಬಸ್ಗಳನ್ನು ಟ್ರಾನ್ಸ್ಫರ್ ಮಾಡಿ, ಅಂದರೆ ಇದೇ ಬಸ್ಸಿನ ಬೇರೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಕಳಿಸಲಾಗಿತ್ತು. ಅಂದರೆ ಈ ರೀತಿಯಾಗಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡುತ್ತಾ ಅಷ್ಟು ಜನರು ಚಾಲಕನ ನಂಬಿಕೆ ಮೇಲೆ ಇರ್ತಾರೆ. ಆದರೆ ಈ ಚಾಲಕ ಕುಡಿದ ಮತ್ತಿನಲ್ಲಿ ಗಾಡಿಯನ್ನು ಓಡಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾನೆ. ಹೀಗಾಗಿ ಸದ್ಯ ಇಡೀ ಕಂಪನಿಯ ಮೇಲೆ, ಅಂದರೆ ಈಗಾಗಲೇ ಚಾಲಕನ ಇದನ್ನ ಅಂದರೆ ಆತನನ್ನು ಯಾರು ಹ್ಯಾಂಡಲ್ ಮಾಡ್ತಾರೆ, ಆತನನ್ನ ಯಾರು ಇನ್ಚಾರ್ಜ್ ಇರ್ತಾರೆ, ಆ ಇನ್ಚಾರ್ಜ್ ಕೂಡ ಈಗ ಪೊಲೀಸ್ ಕೇಸ್ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಅವನ ಅನತಿಯ ಮೇರೆಗೆ ಎಲ್ಲ ಚಾಲಕರು ಕೂಡ ಆಯಾ ಬಸ್ಗಳಿಗೆ ಡೆಪ್ಯೂಟ್ ಆಗಿರ್ತಾರೆ. ಹೀಗಾಗಿ ಇಂತಹ ಒಂದು ಚಾಲಕನನ್ನ ಯಾರು ಕುಡಿದಿರ್ತಾರೆ, ಯಾರು ಮದ್ಯಪಾನ ಮಾಡಿರ್ತಾರೆ, ಮತ್ತೆ ಅವರ ಸ್ಥಿತಿ ಏನು ಅನ್ನುವಂತಹ ಇದನ್ನ ನಿಗಾವನ್ನು ವಹಿಸಬೇಕಾಗಿರೋದು ಇನ್ಚಾರ್ಜ್ ಆಗಿರುತ್ತೆ. ಹೀಗಾಗಿ ಸದ್ಯ ಈ ಒಂದು ಕೃತ್ಯಕ್ಕೆ ಸಂಬಂಧಿಸಿದಂತೆ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ಆತನ ಡಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಲಿಮಿಟ್ಗಿಂತ ಹೆಚ್ಚಾಗಿ ಆತ ಮದ್ಯಪಾನ ಮಾಡಿರೋದು ಗೊತ್ತಾಗಿದೆ. ಹೀಗಾಗಿ ಆತನನ್ನ ವಶಕ್ಕೆ ಪಡೆದು ಆತನ ಕೇಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ನಿನ್ನೆ ರಾತ್ರಿ ನಡೆದಂತಹ ಈ ಒಂದು ಕಾರ್ಯಾಚರಣೆಯಲ್ಲಿ ಇಂತಹ ವ್ಯಕ್ತಿಗಳು ಕೂಡ ಸಿಕ್ಕಿರುವಂಥದ್ದು. ಬಹುತೇಕ ಪೊಲೀಸರು ಈ ಟ್ರಾವೆಲ್ ಏನಿದೆ, ಬಸ್ಗಳೇನಿದೆ, ಅದು ಯಾವುದನ್ನು ಕೂಡ ಪರಿಶೀಲನೆ ನಡೆಸೋದಿಲ್ಲ, ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ಒಂದು ಕಾರಣದಿಂದಾಗಿ ನಿನ್ನೆ ಅಚಾನಕ್ಕಾಗಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಸೀಬರ್ಡ್ನ ಈ ಒಬ್ಬ ಚಾಲಕ ಸಿಕ್ಕಿಬಿದ್ದಿರುವಂಥದ್ದು. ಹಾಗಾದ್ರೆ ಪ್ರತಿದಿನ ಕೂಡ ಪರಿಶೀಲನೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಎಷ್ಟು ಚಾಲಕರು ಈ ರೀತಿಯಾಗಿ ಮದ್ಯಪಾನ ಮಾಡಿ ವಾಹನವನ್ನು ಓಡಿಸ್ತಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗಬೇಕಾಗುತ್ತೆ. ಹೀಗಾಗಿ ಈ ಒಂದು ಪ್ರಕ್ರಿಯೆಯಿಂದಾಗಿ ಮುಂದಿನ ದಿನಗಳಲ್ಲಿ ನಗರ ಸಂಚಾರಿ ಪೊಲೀಸರು ಪ್ರತಿಯೊಂದು ಬಸ್ಗಳನ್ನು ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ, ಅಂದರೆ ಮಾಡಬೇಕಾಗಿದೆ. ಯಾಕಂದ್ರೆ ಅದರಿಂದನೇ ಸಾಕಷ್ಟು ಜನ ಸಿಕ್ಕಿ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿಯಾಗಿ ಟ್ರಕ್ ಡ್ರೈವರ್ಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾದಂತಹ ಒಂದು ಅಗತ್ಯತೆ ಇದೆ. ಯಾಕಂದ್ರೆ ಮೊನ್ನೆಯಿಂದಲೂ ಏನು ಘಟನೆ ನಡೀತು, ಆ ಟ್ರಕ್ ಡ್ರೈವರ್ನಿಂದಾಗಿ ಕೂಡ ಈ ಒಂದು ರೀತಿಯಾದಂತಹ ಒಂದು ಕೃತ್ಯ ನಡೆದಿರುವಂಥದ್ದು. ಹೀಗಾಗಿ ಪ್ರತಿಯೊಬ್ಬರನ್ನ ಪರಿಶೀಲನೆ ಮಾಡಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಈಗ ಇದೆ ಅಂತಾನೆ ಹೇಳ್ಬೋದು. ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಬಸ್ಗಳಲ್ಲಿ ಸಾಕಷ್ಟು ಬಹುತೇಕ ಪರಿಶೀಲನೆ ನಡೆಸ್ತಾ ಇರಲಿಲ್ಲ. ಆದರೆ ಈ ರೀತಿಯಾದಂತಹ ಒಂದು ಕೃತ್ಯಗಳು ಮತ್ತೆ ಮತ್ತೆ ಆಗ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಈಗ ಮುಂದಿನ ಪ್ರೋಸೆಸ್ಗಳಲ್ಲಿ ಆ್ಯಡ್ ಆನ್ ಮಾಡ್ತಾರೆ. ಅಂದರೆ ಪೊಲೀಸರು ಕೂಡ ಈ ಬಸ್ಗಳನ್ನು ಡ್ರೈವರ್ಗಳನ್ನು ಪರಿಶೀಲನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಆರ್ಡರ್ ಹೊರಡಿಸುವಂತಹ ಸಾಧ್ಯತೆಗಳು ಕೂಡ ಮುಂದಿನ ದಿನಗಳಲ್ಲಿ ಇದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಈ ಚಾಲಕ ಏನಿದ್ದಾನೆ, ಸೀಬರ್ಡ್ನ ಚಾಲಕ ಏನಿದ್ದಾನೆ, ಪೊಲೀಸರ ವಶದಲ್ಲಿದ್ದಾನೆ ಮತ್ತು ಆಲ್ಕೋಮೀಟರ್ನಲ್ಲಿ ಆತನ ಹೆಚ್ಚಾಗಿ ಮದ್ಯಪಾನ ಮಾಡಿರೋದು ಕೂಡ ವಿಚಾರಗಳು ಗೊತ್ತಾಗಿರುವಂಥದ್ದು. ಬಸ್ ಕೂಡ ಸೀಸ್ ಆಗಿದೆ. ಈಗ ಅದರ ಮಾಲೀಕ, ಅಂದ್ರೆ ಸಂಬಂಧಪಟ್ಟಂತಹ ಮಾಲೀಕರಾಗಿರಬಹುದು, ಡ್ಯೂಟಿ ಇನ್ಚಾರ್ಜ್ ಏನಿದ್ದಾನೆ ಆತನನ್ನು ಕೂಡ ಕರೆಸಿ ಒಂದು ವಿಚಾರಣೆ ನಡೆಸುವಂತಹ ಪ್ರಕ್ರಿಯೆಗಳನ್ನು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಅಭಿಷೇಕ್, ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಮತ್ತೊಬ್ಬ ಪ್ರತಿನಿಧಿ ಚರಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಈಗ ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದ ಕೂಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಇವತ್ತು ಕೂಡ ರಿಯಾಲಿಟಿ ಚೆಕ್ ಮಾಡಿರೋದು. ರಿಯಾಲಿಟಿ ಚೆಕ್ ವೇಳೆ ಏನೆಲ್ಲ ಇವತ್ತು ಬೆಳಕಿಗೆ ಬಂದಿದೆ, ಯಾವೆಲ್ಲ ಅಂಶಗಳು? ಇನ್ನೂ ಕೂಡ ಈ ಲಗೇಜನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಏನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಏನು ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ?
ಎಸ್ ಪ್ರವೀಣ್, ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಖಾಸಗಿ ಬಸ್ಸುಗಳ ಅಂಧಾ ದರ್ಬಾರ್ ಮತ್ತೆ ಹಣದಾಸೆಗೆ ಲಗೇಜ್ಗಳನ್ನ ಹಾಕುವಂತಹ ಒಂದು ವಿಚಾರ ಏನಿದೆ ಅದು ಸಂಪೂರ್ಣವಾಗಿ ಬೆಳಕಿಗೆ ಬಂದಿತ್ತು. ಪ್ರಮುಖವಾಗಿ ಬಸ್ ಬೆಂಕಿಗೆ ಆಹುತಿಯಾದಂತಹ ಸಂದರ್ಭದಲ್ಲಿ ಅದು ಇನ್ನಷ್ಟು ದಗದಗಿಸಿ ಹೊತ್ತಿ ಉರಿಲಿಕ್ಕೆ ಬೇಕಾದಂತಹ ಒಂದಿಷ್ಟು ವಸ್ತುಗಳನ್ನು ಬಸ್ನಲ್ಲಿ ಸಾಗಾಟ ಮಾಡೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಕೂಡ ಬಿತ್ತರಿಸಿತ್ತು. ಅದಾದ ಬಳಿಕ ರಿಪಬ್ಲಿಕ್ ಕನ್ನಡ ಮತ್ತೊಂದು ಬಾರಿ ರಿಯಾಲಿಟಿ ಚೆಕ್ ಅನ್ನು ಮಾಡುತ್ತೆ. ಅದೇ ರೀತಿಯಾಗಿ ಕಲಾಸಿಪಾಳ್ಯ, ಮೆಜೆಸ್ಟಿಕ್ ಮತ್ತೆ ಮಂತ್ರಿ ಸ್ಕ್ವೇರ್, ಗಾಂಧಿನಗರ ಈ ಭಾಗಗಳಲ್ಲಿ ಯಾವೆಲ್ಲ ಖಾಸಗಿ ಬಸ್ಸುಗಳು ಹೊರ ರಾಜ್ಯಕ್ಕೆ ಮತ್ತೆ ಅಂತಾರಾಜ್ಯ ಏನು ಸಂಚಾರವನ್ನು ನಡೆಸುತ್ತೆ, ಮತ್ತೆ ಪ್ರಮುಖವಾಗಿ ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ, ಹುಬ್ಬಳ್ಳಿ ಈ ಭಾಗದ ಜಿಲ್ಲೆಗಳಿಗೆ ಸಂಚಾರವನ್ನು ನಡೆಸುತ್ತೆ. ಈ ಒಂದು ಸಂಚಾರ ನಡೆಸುವಂತಹ ಭಾಗದ ಬಸ್ಸುಗಳಲ್ಲಿ ಪ್ರತ್ಯೇಕವಾಗಿ ಗೂಡ್ಸ್ಗಳನ್ನು ಬಸ್ಗಳ ಟಾಪ್ ಮೇಲೆ ರಾಶಿ ರಾಶಿಯಾಗಿ ಕಟ್ಟಿಕೊಂಡು ಹೋಗುವಂತಹ ಒಂದು ದೃಶ್ಯಾವಳಿಗಳು ಕೂಡ ಲಭ್ಯ ಆಗಿರುವಂಥದ್ದು ಮತ್ತು ರಿಪಬ್ಲಿಕ್ ಕನ್ನಡದ ಗಮನಕ್ಕೂ ಕೂಡ ಅದು ಬಂದಿರುವಂಥದ್ದು. ಪ್ರಮುಖವಾಗಿ ಟಾಪ್ ಮೇಲೆ ಒಂದಿಷ್ಟು ಕಾರ್ಗೋ ಅನ್ನುವಂಥ ಹೆಸರಿನಲ್ಲಿ ಕಂಪನಿಗಳನ್ನು ಮಾಡಿಕೊಂಡಂತಹ ಒಂದಿಷ್ಟು ಕಂಪನಿಗಳು ಇದೀಗ ಈ ಬಸ್ಗಳಲ್ಲಿ ಕಾರ್ಗೋ ಕಂಪನಿಗಳಲ್ಲಿ ಗೂಡ್ಸ್ ಗಾಡಿಗಳ ಮೂಲಕ ಸಾಗಿಸಬೇಕಾಗಿದ್ದಂಥ ವಸ್ತುಗಳನ್ನು ಬಸ್ಗಳ ಮೂಲಕ ಸಾಗಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತ ಹೇಳಿದರೆ ತಮ್ಮ ಕಂಪನಿ ಕಾರ್ಗೋ ಮಾಡ್ಕೊಂಡಿರ್ತಾರೆ, ಅಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಸಪ್ಲೈಗಳು ಬರುತ್ತೆ. ಅದಾದ ಬಳಿಕ ಅದಕ್ಕೊಬ್ಬರು ಏಜೆಂಟ್ ಇರ್ತಾರೆ, ಅದರಿಂದ ಒಂದು ಬಸ್ಸನ್ನು ಬುಕ್ ಮಾಡ್ತಾರೆ. ಆ ಬಸ್ ಬುಕ್ ಆದ ತಕ್ಷಣ ಪ್ರಯಾಣಿಕರ ಸಮೇತ ಆ ಬಸ್ ಬರುತ್ತೆ. ಆ ಬಸ್ ಬಂದ ತಕ್ಷಣ ನೇರವಾಗಿ ಕಾರ್ಗೋ ಲಾರಿಗಳಿಂದ, ಗೂಡ್ಸ್ ವೆಹಿಕಲ್ಗಳಿಂದ ನೇರವಾಗಿ ಬಸ್ನ ಟಾಪ್ಗೆ ಲೋಡ್ ಮಾಡಲಾಗುತ್ತೆ. ಅದಾದ ಬಳಿಕ ಆಯಿಲ್ ಕ್ಯಾನ್ಗಳಾಗಿರ್ಬೋದು ಮತ್ತು ಎಕ್ಸ್ಟ್ರಾ ಟೈರ್ಸ್ ಅಂತ ಹೇಳಿದರೆ ಸುಮಾರು ಬಸ್ಗೆ ಬೇಕಾದ ಟೈರ್ಗಳಲ್ಲ, ಬೇರೆ ಬೇರೆ ಶೋರೂಮ್ಗಳಿಗೆ, ಬೇರೆ ಬೇರೆ ಕಂಪನಿಗಳಿಗೆ ಹೋಗುವಂಥ ಟೈರ್ಗಳೇನಿರ್ತವೆ ಅವುಗಳನ್ನು ಬಸ್ಸಿನ ಪೆಟ್ರೋಲ್ ಡೀಸೆಲ್ ಟ್ಯಾಂಕ್ ಏನಿರುತ್ತೆ ಆ ಒಂದು ಟ್ಯಾಂಕ್ನ ಪಕ್ಕದಲ್ಲೇ ಇರಿಸುವಂತಹ ಕೆಲಸವನ್ನು ಮಾಡುವಂಥದ್ದು ಗಮನಿಸ್ತಾ ಇರ್ಬೋದು. ಚಿತ್ರದುರ್ಗದ ಹಿರಿಯೂರಿನಲ್ಲಿ ನಡೆದಂತಹ ಘಟನೆ ಏನಿದೆ ಆ ಘಟನೆಯಲ್ಲಿ ನೇರವಾಗಿ ಬಂದು ಲಾರಿ ಬಂದು ನೇರವಾಗಿ ಬಸ್ಸಿಗೆ ಡಿಕ್ಕಿ ಹೊಡೆಯುತ್ತೆ, ಅದು ಡೀಸೆಲ್ ಟ್ಯಾಂಕ್ಗೆ ಹೊಡೆಯುತ್ತೆ. ಆ ಸಂದರ್ಭದಲ್ಲಿ ಡೀಸೆಲ್ ಟ್ಯಾಂಕ್ ಹತ್ತಿ ಉರಿಯುತ್ತೆ. ಅದೇ ರೀತಿಯಾಗಿ ಈ ಕೆಲ ಖಾಸಗಿ ಬಸ್ಸುಗಳು ಡೀಸೆಲ್ ಟ್ಯಾಂಕ್ ಪಕ್ಕದಲ್ಲಿರುವಂತಹ ಲಗೇಜ್ ಬಾಕ್ಸ್ಗಳಲ್ಲಿ ನೇರವಾಗಿ ಫ್ಲೈವುಡ್ ಶೀಟ್ಗಳಾಗಿರ್ಬೋದು, ಅದರ ಜೊತೆಗೆ ಟೈರ್ಗಳಾಗಿರ್ಬೋದು, ಆಯಿಲ್ ಕ್ಯಾನ್ಗಳಾಗಿರ್ಬೋದು, ಆಯಿಲ್ ಟಿನ್ಗಳಾಗಿರ್ಬೋದು, ಈ ರೀತಿಯಾದಂಥ ವಸ್ತುಗಳನ್ನು ಹೆಚ್ಚಾಗಿ ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಾಗಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟು ಗೊತ್ತಿದ್ರೂ ಕೂಡ RTO ಅಧಿಕಾರಿಗಳು ರಾಜಾರೋಷವಾಗಿ ಇಷ್ಟೆಲ್ಲ ಸಾಗಾಟವನ್ನು ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ, ಅವ್ರನ್ನ ಪ್ರಶ್ನಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಒಂದು ಕಡೆಯಲ್ಲಿ ಪಾಳ್ಯ ಭಾಗದಲ್ಲಂತೂ ಖಾಸಗಿ ಬಸ್ಸು ಅಥವಾ ಇದು ಗೂಡ್ಸ್ ವೆಹಿಕಲ್ ಅನ್ನುವಂಥ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗ್ತವೆ. ಬಸ್ ಟಾಪ್ಗಿಂತ ಸುಮಾರು 5 ಅಡಿ 6 ಅಡಿ ಎತ್ತರಕ್ಕೆ ಈ ಒಂದು ಗೂಡ್ಸ್ಗಳನ್ನ ಕಟ್ಟಲಾಗುತ್ತೆ. ಬಸ್ಸು ಹೋಗ್ತಾ ಇರಬೇಕಾದ್ರೆ ವಾಲಾಡ್ಕೊಂಡು ಹೋಗುತ್ತೆ, ಹಳ್ಳ ದಿಣ್ಣೆ ಇರುತ್ತೆ, ಮತ್ತು ಲಾಂಗ್ ರೂಟ್ಗಳಿಗೆ ಹೋಗುವಂಥ ಬಸ್ಸುಗಳಾಗಿರೋದ್ರಿಂದಾಗಿ ಒಂದಿಷ್ಟು ಘಾಟಿಗಳನ್ನು, ತಿರುವುಗಳನ್ನು ಸಂಚರಿಸಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಟಾಪ್ ಮೇಲೆ ಸುಮಾರು 5 ರಿಂದ 6 ಅಡಿ ಎತ್ತರ ಇರೋದ್ರಿಂದಾಗಿ ಬಸ್ಸುಗಳು ಉರುಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇಷ್ಟು ಗೊತ್ತಿದ್ರೂ ಕೂಡ ಬಸ್ ಮಾಲೀಕರು ಎಕ್ಸ್ಟ್ರಾ ಹಣದಾಸೆಗೋಸ್ಕರ ಬೇಕಾದಲ್ಲಿ ಲಗೇಜ್ಗಳನ್ನ ತುಂಬುವಂಥದ್ದು, ಲಗೇಜ್ ಬಾಕ್ಸ್ಗಳನ್ನು ಹೊರತುಪಡಿಸಿ ಬಸ್ಸುಗಳ ಟಾಪ್ ಮೇಲೆ ಕೂಡ ಲಗೇಜ್ಗಳನ್ನು ತುಂಬ್ತಾ ಇರುವಂಥದ್ದು. ಸಾರಿಗೆ ಇಲಾಖೆಯ ನಿಯಮ ಪ್ರಕಾರ ಪ್ರಮುಖವಾಗಿ ಬಸ್ಸುಗಳಿಗೆ ಪ್ಯಾಸೆಂಜರ್ನ ಒಂದು ಲಗೇಜು ಒಳಭಾಗದಲ್ಲಿ ಮತ್ತು ಇನ್ನೊಂದು ಲಗೇಜು ಹೊರಭಾಗದಲ್ಲಿ ಇರಬೇಕು. ಅಂತ ಹೇಳಿದರೆ ಒಬ್ಬ ಪ್ಯಾಸೆಂಜರ್ಗೆ 2 ಲಗೇಜನ್ನು ತೆಗೆದುಕೊಂಡು ಹೋಗಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ. ಒಂದು ಸಿಂಪಲ್ ಲಗೇಜ್ ಇನ್ಸೈಡ್ ದಿ ಬಸ್ ಅಂತ ಏನು ಹೇಳ್ತೀವಿ, ಮತ್ತೊಂದು ದೊಡ್ಡ ಲಗೇಜ್ ಏನು ಬಟ್ಟೆ ಬರೆಗಳೇನಿರ್ತವೆ ಅವುಗಳನ್ನು ಲಗೇಜ್ ಬಾಕ್ಸ್ನಲ್ಲಿ ಹಾಕಬೇಕು. ಆದರೆ ಇಲ್ಲಿ ಪ್ರಯಾಣಿಕರ ಲಗೇಜ್ಗಿಂತ ಹೆಚ್ಚಾಗಿ ಬೇರೆ ಬೇರೆ ಗೂಡ್ಸ್ ವಸ್ತುಗಳನ್ನೇ ತುಂಬಿಸಿಕೊಳ್ಳುವಂಥ ಪ್ರಕ್ರಿಯೆಗಳು ಜಸ್ಟಾಗಿ ನಡೆಸ್ತಾ ಇದೆ. ಇನ್ನು ಪ್ರಮುಖವಾಗಿ ಮೆಜೆಸ್ಟಿಕ್ನಿಂದ ಹೊರಡುವಂಥ ಬಸ್ಸುಗಳೇನಿರ್ತವೆ ಆ ಒಂದು ಬಸ್ಸುಗಳಿಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಹಣ್ಣು ಹಂಪಲುಗಳ ಬಾಕ್ಸ್ಗಳೇನಿರ್ತವೆ, ಆ್ಯಪಲ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಈ ರೀತಿಯಾದಂಥ ಹಣ್ಣು ಹಂಪಲುಗಳೇನಿದೆ ಅವುಗಳನ್ನು ತುಂಬುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅದನ್ನು ನೇರವಾಗಿ ಟ್ರಾಫಿಕ್ ಪೊಲೀಸರು ಮುಂಭಾಗದಲ್ಲೇ ಇರ್ತಾರೆ. ಅದರ ಜೊತೆಗೆ ಯಾರಿಗೂ ಕದ್ದು ಮುಚ್ಚಿ ಗೋಡನ್ಗಳಲ್ಲಿ ತುಂಬುವಂಥ ಕೆಲಸಗಳು ಆಗೋದಿಲ್ಲ. ನೇರವಾಗಿ ಪ್ರಯಾಣಿಕರ ಮುಂಭಾಗದಲ್ಲೇ ಸಾವಿರಾರು ಬಸ್ಸುಗಳು ನಿಂತಿರುವ ಜಾಗದಲ್ಲೇ ಟ್ರಾಫಿಕ್ ಪೊಲೀಸರ ಮುಂಭಾಗದಲ್ಲೇ ಬಸ್ಸುಗಳಿಗೆ ಈ ಒಂದು ಗೂಡ್ಸ್ಗಳನ್ನು ತುಂಬುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಎಲ್ಲ ಒಂದು ಕಡೆಯಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಸುಮ್ಮನಾದ್ರ ಮತ್ತೆ ಪೊಲೀಸ್ ಅಧಿಕಾರಿಗಳು ಸುಮ್ಮನಾದ್ರ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಚರಣ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಈ ಚಿತ್ರದುರ್ಗದ ಹಿರಿಯೂರು ಬಳಿ ಈ ಬಸ್ ದುರಂತ ಆಯ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಖಾಸಗಿ ಬಸ್ಗಳ ರಿಯಾಲಿಟಿ ಚೆಕ್ ಮಾಡಿತ್ತು. ರಿಯಾಲಿಟಿ ಚೆಕ್ ವೇಳೆ ಈ ಬಸ್ಗಳ ಅಂದರ್ ದರ್ಬಾರ ಬಟ ಬಯಲಾಗಿತ್ತು. ಇದಾದ ಬಳಿಕ ಇದೀಗ RTO ಅಧಿಕಾರಿಗಳು ದಾಳಿ ಮಾಡಿದ್ದಾರೆ.
ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಇದು. ಖಾಸಗಿ ಬಸ್ಗಳ ಅಂಧ ದರ್ಬಾರ್ಗೆ ಬಿತ್ತು ಬ್ರೇಕ್. ವರದಿ ಆಗ್ತಾ ಇದ್ದಂತೆ ಓಡೋಡಿ ಬಂದಿದ್ದಾರೆ RTO ಅಧಿಕಾರಿಗಳು. ಖಾಸಗಿ ಬಸ್ ಚಾಲಕರಿಗೆ ಅಧಿಕಾರಿಗಳು ತೀವ್ರ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಖಾಸಗಿ ಬಸ್ ಹತ್ತಿ ಇಂಚಿಂಚು ಪರಿಶೀಲಿಸಿದ್ದಾರೆ ಆಫೀಸರ್. ತುರ್ತು ನಿರ್ಗಮನದ ಲಾಕ್ ತೆಗೆಯುವಂತೆ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಲಾಕ್ ಓಪನ್ ಆಗದಿದ್ದಕ್ಕೆ ಬಸ್ ಚಾಲಕನಿಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. RTO ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ ಖಾಸಗಿ ಬಸ್ಗಳ ಮೇಲೆ. ಅದರ ಒಳಗಡೆ ಯಾವ ರೀತಿಯಾಗಿ ಈ ಸೇಫ್ಟಿ ಮೆಜರ್ಸನ್ನು ಬಳಸಿದ್ದಾರೆ, ಯಾವ ರೀತಿಯಾಗಿ ಎಕ್ಸಿಟ್ ಡೋರ್ ಓಪನ್ ಆಗುತ್ತೆ, ಅದ್ರ ಬಗ್ಗೆ ಕೂಡ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಈ ವೇಳೆ ಈ ಎಕ್ಸಿಟ್ ಡೋರ್ ಓಪನ್ ಆಗಿಲ್ಲ, ಹೀಗಾಗಿ ಈ ಬಸ್ ಚಾಲಕನಿಗೆ RTO ಅಧಿಕಾರಿಗಳು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಚಿತ್ರದುರ್ಗ ಬಸ್ ಅನಾಹುತ ಪ್ರಕರಣದ ಬೆನ್ನಲ್ಲೇ ಇದೀಗ RTO ಅಧಿಕಾರಿಗಳು ಅಲರ್ಟ್ ಆಗಿರುವಂಥದ್ದು. ಪ್ರಮುಖವಾಗಿ ಖಾಸಗಿ ಬಸ್ಗಳ ಮೇಲೆ ಸಮರವನ್ನು ಸಾರೋದಕ್ಕೆ RTO ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು. ಅಕ್ರಮವಾಗಿ ನಿಯಮ ಬಾಹಿರವಾಗಿ ಲಗೇಜನ್ನು ತುಂಬಿಕೊಳ್ಳುವಂಥ ಬಸ್ಗಳನ್ನು ಹಿಡಿದು ಅವರಿಗೆ ದಂಡವನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಲಗೇಜ್ ಬಾಕ್ಸ್ನಲ್ಲಿ ಯಾವ ರೀತಿಯಾಗಿ ಗೂಡ್ಸ್ಗಳನ್ನು ತುಂಬಿಕೊಂಡಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇರ್ಬೋದು. ಪ್ರತಿಯೊಂದು ಬಸ್ಗಳನ್ನು ಹಿಡಿಯುವಂಥ ಕೆಲಸವನ್ನು RTO ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತರಾಟೆಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗೂಡ್ಸ್ ವಾಹನಗಳಲ್ಲಿ ಮಾತ್ರ ಗೂಡ್ಸ್ಗಳನ್ನು ಸಾಗಿಸಬೇಕು. ಆದರೆ ಈ ರೀತಿಯಾಗಿ ಬಸ್ಗಳಲ್ಲಿ ಯಾವ ರೀತಿಯಾಗಿ ಗಮನಿಸ್ತಾ ಇರಬಹುದು, ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿದೆ. ಈ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ತುಂಬಿಕೊಂಡು ಪ್ಯಾಸೆಂಜರ್ಸ್ಗಳನ್ನು ತುಂಬಿಕೊಂಡು ಬಸ್ನಲ್ಲಿ ಸಂಪೂರ್ಣವಾಗಿ ಹೋಗ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದನ್ನು ಚೆಕ್ ಮಾಡುವಂಥ ಕೆಲಸವನ್ನು RTO ಅಧಿಕಾರಿಗಳು ಇದೀಗ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಯಾವ ರೀತಿಯಾಗಿ ಬಸ್ನ ಒಳಗೆ ಕೂಡ ಅಧಿಕಾರಿ ಹೋಗಿ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳಭಾಗಕ್ಕೆ ಹೇಗೆ ಹೋಗಬೇಕು, ಮತ್ತು ಎಮರ್ಜೆನ್ಸಿ ಡೋರ್ ಇದೆಯಾ, ಕಂಜೆಸ್ಟಿವ್ ಆಗಿದೆಯಾ, ಬಾಕ್ಸ್ಗಳನ್ನು ತುಂಬಿದಾರಾ, ಮತ್ತು ಫಸ್ಟ್ ಏಡ್ ಬಾಕ್ಸ್ಗಳಿದೆಯಾ, ಎಲ್ಲವನ್ನು ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಜಯನಗರ ವಿಭಾಗದ RTO ಅಧಿಕಾರಿಗಳು ಇವತ್ತು ಭರ್ಜರಿ ಕಾರ್ಯಾಚರಣೆಯಲ್ಲಿ ತುಂಬಿಕೊಂಡಿರುವಂಥದ್ದು. ಎಲ್ಲ ರೀತಿಯಾದಂಥ ಮೆಜೆಸ್ಟಿಕ್ನಿಂದ ಹೊರಡುವಂಥ ಎಲ್ಲ ಬಸ್ಸುಗಳೇನಿದೆ ಆ ಬಸ್ಸುಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸ, ಮತ್ತು ಯಾವುದೇ ರೀತಿಯಾಗಿ ಕಂಜೆಸ್ಟಿವ್ ಆಗಿರುವಂಥ ಪ್ಲೇಸ್ಗಳಾಗಿರ್ಬೋದು, ಎಮರ್ಜೆನ್ಸಿ ಡೋರ್ಗಳಾಗಿರ್ಬೋದು, ಇವೆಲ್ಲ ಇದೆಯಾ ಅನ್ನೋದನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬಸ್ ಒಳಭಾಗಕ್ಕೆ ಹೋಗಿ ಬಸ್ಸನ್ನು ಹಿಡಿದು ಆ ಒಂದು ಬಸ್ಸಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರುವಂಥದ್ದು. RTO ಅಧಿಕಾರಿಗಳ ಈ ಒಂದು ಕಾರ್ಯಾಚರಣೆ ಏನಿದೆ, ಖಾಸಗಿ ಬಸ್ನ ಈ ಒಂದು ಕಾರ್ಯಾಚರಣೆ ಏನಿದೆ ಗಮನಿಸ್ತಾ ಇರ್ಬೋದು. ಈ ಒಂದು ಬಸ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ. ಸಂಪೂರ್ಣವಾಗಿ ಎಮರ್ಜೆನ್ಸಿ ಡೋರ್ಗಳಿಲ್ಲ, ಈ ರೀತಿಯಾದಂತಹ ಪರಿಸ್ಥಿತಿ ಇದೆ, ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಇದರಿಂದಾಗಿ ಒಂದಿಷ್ಟು ಪ್ರಯಾಣಿಕರ ಜೀವದ ಜೊತೆಗೆ ಚೆಲ್ಲಾಟ ಆಡುವಂಥ ಪರಿಸ್ಥಿತಿ ಇದೆ. ಇದರಿಂದಾಗಿ RTO ಅಧಿಕಾರಿಗಳು ಇವತ್ತು ದಂಡವನ್ನು ಹಾಕುವಂಥದ್ದಾಗಿರ್ಬೋದು, ಮತ್ತು ಅವರಿಗೆ ಬೇಕಾದಂಥ ಶಿಕ್ಷೆಗಳು, ಮತ್ತು ಈ ಹಿಂದೆ ಕೂಡ ಬಸ್ಗಳನ್ನು ಸೀಸ್ ಮಾಡಿದ್ರು. ಪ್ರಯಾಣಿಕರ ಜೊತೆ ಕೂಡ ಮಾತನಾಡ್ತಾ ಇದ್ದಾರೆ, ಅದರ ಜೊತೆಗೆ ಕ್ಲೀನರ್ ಜೊತೆ ಮಾತಾಡ್ತಾ ಇದ್ದಾರೆ. ಎಮರ್ಜೆನ್ಸಿ ಡೋರ್ಗಳಿಲ್ಲದಕ್ಕೆ ತರಾಟೆಯನ್ನು ಕೂಡ ಅಧಿಕಾರಿಗಳು ತೆಗೆದುಕೊಳ್ತಾ ಇರುವಂಥದ್ದು. ಬಸ್ಗಳನ್ನು ಸೀಸ್ ಮಾಡುವಂತಹ ಕೆಲಸಗಳು ಕೂಡ ಆಗಬಹುದು, ಮತ್ತು ಅದರ ಜೊತೆಗೆ ಫೈನ್ ಹಾಕುವಂತಹ ಕೆಲಸಗಳು ಕೂಡ ಆಗಬಹುದು. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಅಂತ. ಒಟ್ಟಿನಲ್ಲಿ ಈ ಒಂದು ಬಸ್ಗಳ ಕಾರ್ಯಾಚರಣೆ ಏನಿದೆ, ಖಾಸಗಿ ಬಸ್ಗಳನ್ನು ಹಿಡಿಯುವಂತಹ ಕಾರ್ಯಾಚರಣೆ ಏನಿದೆ, ಈ ಒಂದು ಕಾರ್ಯಾಚರಣೆಯಲ್ಲಿ ಇವತ್ತು ಜಯನಗರ RTO ಅಧಿಕಾರಿಗಳು ಅಲರ್ಟ್ ಆಗಿರುವಂಥದ್ದು. ಅಕ್ರಮವಾಗಿ ನಿಯಮ ಬಾಹಿರವಾಗಿರುವಂತಹ ಬಸ್ಗಳೇನಿದೆ ಅವರಿಗೆ ದಂಡವನ್ನ ಜೊತೆಗೆ ಒಂದಿಷ್ಟು ವಾಹನವನ್ನು ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಚಾರ ಸಂಬಂಧ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಚಿತ್ರದುರ್ಗ ಬಸ್ ಬೆಂಕಿ ಅನಾಹುತ ಪ್ರಕರಣದ ಬೆನ್ನಲ್ಲೇ ಇದೀಗ ಸಾರಿಗೆ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಖಾಸಗಿ ಬಸ್ಗಳ ವಿರುದ್ಧ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಮರವನ್ನು ಸಾರಿರುವಂಥದ್ದು. ಪ್ರಮುಖವಾಗಿ ಮೆಜೆಸ್ಟಿಕ್ನಿಂದ ಹೊರಡುವಂಥ ಎಲ್ಲ ಬಸ್ಸುಗಳ ಮೇಲೆ ಸಾರಿಗೆ ಇಲಾಖೆ ಅಧಿಕಾರಿಗಳು, RTO ಆಫೀಸರ್ಗಳು ಏನು ನಿಗಾವನ್ನು ವಹಿಸ್ತಾ ಇದ್ದಾರೆ. ಜಯನಗರ RTO ಅಧಿಕಾರಿಗಳು ಇವತ್ತು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ನಿಯಮ ಬಾಹಿರವಾಗಿ ಅಕ್ರಮವಾಗಿ ಗೂಡ್ಸ್ಗಳಾಗಿರ್ಬೋದು, ಮತ್ತು ಎಮರ್ಜೆನ್ಸಿ ಎಕ್ಸಿಟ್ಗಳು ಇಲ್ಲದೆ ಇರುವಂತಹ ವಾಹನಗಳೇನಿದೆ, ಮತ್ತು ಹೊರ ರಾಜ್ಯಕ್ಕೆ ಹೋಗುವಂತಹ ಬಸ್ಸುಗಳೇನಿದೆ ಅವುಗಳನ್ನು ತಡೆದು ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ನಿಯಮಗಳನ್ನು ಗಾಳಿಗೆ ತೂರಿದಂತಹ ಬಸ್ ಚಾಲಕರಿಗೆ ಮತ್ತು ನಿರ್ವಾಹಕರ ಮೇಲೆ ದಂಡವನ್ನು ಹಾಕುವಂತಹ ಕೆಲಸವನ್ನು ಕೂಡ
RTO ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಒಂದಿಷ್ಟು ಖಾಸಗಿ ಬಸ್ಸುಗಳು ಏನಿದೆ ನಿಯಮವನ್ನು ಗಾಳಿಗೆ ತೂರಿ ಬಸ್ಸುಗಳಲ್ಲಿ ಪ್ರಯಾಣಿಕರನ್ನ ತುಂಬಿಕೊಂಡು ಅದರ ಜೊತೆಗೆ ಒಂದಿಷ್ಟು ಲಗೇಜ್ಗಳನ್ನ ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ಒಂದಿಷ್ಟು ಬಸ್ಸುಗಳಲ್ಲಿ ಈಗಾಗಲೇ ಲಗೇಜ್ ಜೊತೆಗೆ ಈ ಎಮರ್ಜೆನ್ಸಿ ಓಪನ್ ಮಾಡೋದಕ್ಕೆ ಎಮರ್ಜೆನ್ಸಿ ಡೋರ್ ಏನಿರುತ್ತೆ ಈ ಎಮರ್ಜೆನ್ಸಿಗಳನ್ನು ಡೋರ್ ಓಪನ್ ಮಾಡೋದಕ್ಕೆ ಬೇಕಾದಂತಹ ಒಂದಿಷ್ಟು ಹ್ಯಾಮರ್ಗಳೇನಿರ್ತವೆ ಅವುಗಳು ಕಣ್ಮರೆ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಬಸ್ನ ಲಗೇಜ್ ಬಾಕ್ಸ್ನಿಂದ ಹಿಡಿದು ಎಮರ್ಜೆನ್ಸಿ ಎಕ್ಸಿಟ್ ಡೋರ್ವರೆಗೂ ಕೂಡ RTO ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ನಿಯಮಬಾಹಿರವಾಗಿ ಏನಾದರೂ ಕಂಡ್ರೆ ಆ ಬಸ್ಸುಗಳ ವಿರುದ್ಧ ಫೈನನ್ನು ಹಾಕುವಂಥ ಕೆಲಸವನ್ನು ಮಾಡುವಂಥದ್ದು. ಈಗಾಗಲೇ 20ಕ್ಕೂ ಹೆಚ್ಚು ಬಸ್ಗಳನ್ನ ತಡೆದು ಅವುಗಳ ಮೇಲೆ ದಂಡವನ್ನು ಪ್ರಯೋಗ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ಈ ಭಾಗದಲ್ಲಿ ಚಾಲಕರಿಗೆ ಒಂದು ಕಡೆಯಲ್ಲಿ ತರಾಟೆಯನ್ನು ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಒಂದಿಷ್ಟು ನಿಯಮ ಬಾಹಿರವಾದಂತಹ ಚಟುವಟಿಕೆಗಳು ಅಥವಾ ಲಗೇಜ್ಗಳಾಗಿರ್ಬೋದು, ಅದರ ಜೊತೆಗೆ ಹ್ಯಾಮರ್ಗಳು ಇಲ್ಲದೆ ಇರುವಂಥದ್ದಾಗಿರ್ಬೋದು, ಎಮರ್ಜೆನ್ಸಿ ಡೋರ್ ತೆರಿಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳಾಗಿರ್ಬೋದು, ಈ ಎಲ್ಲವನ್ನ ನೋಡಿಕೊಂಡು ದಂಡವನ್ನು ವಿಧಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಚಿತ್ರದುರ್ಗ ಪ್ರಕರಣ ಆದ ಬೆನ್ನಲ್ಲೇ ಇದೀಗ RTO ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪ್ರಮುಖವಾಗಿ ಬಸ್ಸುಗಳಲ್ಲಿ ತುಂಬಿಕೊಂಡು ಹೋಗುವಂತಹ ಲಗೇಜು ಮತ್ತು ಎಮರ್ಜೆನ್ಸಿ ಡೋರನ್ನು ಓಪನ್ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಏನಿರುತ್ತೆ ಈ ಒಂದು ಪರಿಸ್ಥಿತಿಯ ವಿರುದ್ಧ RTO ಅಧಿಕಾರಿಗಳು ಸಮರವನ್ನು ಸಾರ್ತಾ ಚಾಲಕರಿಗೆ ದಂಡ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯ ಬೆನ್ನಲ್ಲೇ RTO ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ RTO ಅಧಿಕಾರಿಗಳು ಖಾಸಗಿ ಬಸ್ಗಳ ಮೇಲೆ ರೇಡ್ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಇಂಪ್ಯಾಕ್ಟ್. ಬಸ್ ಮಾಚೂರರು ವರದಿ ಬೆನ್ನಲ್ಲೇ RTO ಅಲರ್ಟ್. ರಿಪಬ್ಲಿಕ್ ಕನ್ನಡ ಅಂದ್ರೆ ಇಂಪ್ಯಾಕ್ಟ್. ಹೌದು, ನಿನ್ನೆ ಇಡೀ ದಿನ ನಿಮ್ಮ ರಿಪಬ್ಲಿಕ್ ಕನ್ನಡ ಖಾಸಗಿ ಸ್ಲೀಪರ್ ಬಸ್ಗಳ ಕಳ್ಳಾಟ ಬಯಲು ಮಾಡಿತ್ತು. ಲಗೇಜ್ ಮಾಫಿಯಾವನ್ನ ಬಿಚ್ಚಿಟ್ಟಿತ್ತು. ನಮ್ಮ ಬಸ್ ಮಾಸೂರರು ವರದಿ ಈಗ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿದೆ. ಬಸ್ಗಳ ಕಳ್ಳಾಟ ಎಕ್ಸ್ಪೋಸ್ ಆದ್ಮೇಲೆ RTO ಅಧಿಕಾರಿಗಳು ಅಲರ್ಟ್ ಆಗಿತ್ತು. ಎಲ್ಲ ಸ್ಲೀಪರ್ ಬಸ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಲಗೇಜ್ ಎಮರ್ಜೆನ್ಸಿ ಡೋರ್ ಪರಿಶೀಲನೆ. ಖಾಸಗಿ ಬಸ್ಗಳ ಕಳ್ಳಾಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತ ಜಯನಗರ RTO ಅಧಿಕಾರಿಗಳು ನಿನ್ನೆ ರಾತ್ರಿ ಮೆಜೆಸ್ಟಿಕ್ ಸುತ್ತಮುತ್ತ ರೇಡ್ ಮಾಡಿದ್ದಾರೆ. ಬೆಂಗಳೂರಿನಿಂದ ವಿವಿಧ ಊರುಗಳಿಗೆ ಹೊರಟಿದ್ದ ಬಸ್ಗಳನ್ನ ತಡೆದು ಪರಿಶೀಲನೆ ಮಾಡಿದ್ದಾರೆ. ಬಸ್ಗಳಲ್ಲಿ ಬೇಕಾಬಿಟ್ಟಿ ಲಗೇಜ್ ತುಂಬಿದ್ದಾರೆ. ಎಕ್ಸಿಟ್ ಡೋರ್ಗಳು ಸುಲಭವಾಗಿ ಓಪನ್ ಮಾಡುವಂತೆ ಇದ್ದಾವ ಎನ್ನುವುದನ್ನ ಚೆಕ್ ಮಾಡಿದ್ದಾರೆ. ಎಮರ್ಜೆನ್ಸಿ ಡೋರ್ ಲಾಕ್ ಮಾಡಿದ್ದವನಿಗೆ ತರಾಟೆ. ಇದ್ಯಾವುದೋ ಇದು ಓಪನ್ ಮಾಡೋದು? हाँ ओपन होता था। ऐसा है करता है? वो पैसेंजर क्या करता सर, टूकता उसमें। हाँ टूकता हाँ, और उसमें पैक करके रखा। कैसे पता चलता है पैसेंजर को? वो टूकता आपके पास ये है, ओपन कर दिया, पैसेंजर को कैसे पता चलेगा? ಚಿತ್ರದುರ್ಗ ದುರಂತದಲ್ಲಿ ಅಷ್ಟು ದೊಡ್ಡ ಅಗ್ನಿ ಅನಾಹುತಕ್ಕೆ ಈ ಖಾಸಗಿ ಬಸ್ ಮಾಲೀಕರ ಧನದಾಹವೇ ಕಾರಣವಾಗಿತ್ತು. ಹೆಚ್ಚಿನ ಹಣದಾಸೆಗೆ ಪ್ಯಾಸೆಂಜರ್ ಬಸ್ಗಳಲ್ಲಿ ಯದ್ವಾ ಲಗೇಜ್ ತುಂಬುತ್ತಿರೋದ್ರಿಂದ ಅಪಘಾತವಾದಾಗ ಬೆಂಕಿ ಬಿದ್ದರೆ ನಂದಿಸಲಾಗದ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಜೀವಹಾನಿ ಹೆಚ್ಚಾಗ್ತಿದೆ. ಹೀಗಾಗಿ ಜನರ ಜೀವದ ರಕ್ಷಣೆಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಲಗೇಜ್ ಮಾಫಿಯಾ ವಿರುದ್ಧ ಇಷ್ಟು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದೆ. ಖಾಸಗಿ ಬಸ್ಗಳ ಈ ಕಳ್ಳಾಟ ನಿಲ್ಲುವವರೆಗೆ ರಿಪಬ್ಲಿಕ್ ಕನ್ನಡದ ಈ ಸಮರ ಕೂಡ ನಿಲ್ಲೋದಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. MDH